The next topic is trigonometric equations. Trigonometric equations which contains the general values or general solutions ಅಂತ ನಾವು ಹೇಳ್ತೀವಿ. ಜನರಲ್ ಸೊಲ್ಯೂಷನ್ಸ್ಗಳು ಏನಿದಾವೆ, ಆಮೇಲೆ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ಗಳು ಏನಿದಾವೆ, ಇದನ್ನ ನೋಡ್ಕೊಂತ ಹೋಗೋಣಂತೆ. ಈ ಒಂದು ಟಾಪಿಕ್ ಒಳಗಡೆ ನಾವು ಏನು ನೋಡ್ತೀವಿ ಅಂತಂದರೆ ಟೂ ಟೈಪ್ ಆಫ್ ಇಕ್ವೇಷನ್ಸ್ ನೋಡ್ತೀವಿ. ಫಸ್ಟ್ ಒಂದು ಬರೋದು ಯಾವುದು, ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂತ ಬರ್ತದೆ. ಸೆಕೆಂಡ್ ಬರೋದು ಯಾವುದು, ಜನರಲ್ ಸೊಲ್ಯೂಷನ್ಸ್ ಅಂತ ಬರ್ತದೆ. ಏನು ಹೇಳ್ತಾರೆ ಅಲ್ಲಿ, equations involving trigonometric functions of a variable are called as trigonometric equations. ಅಂತಂದರೆ ಯಾವ ಒಂದು ಇಕ್ವೇಷನ್ ಒಳಗಡೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರ್ತವೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಂದರೆ ಸೈನ್, ಕಾಸ್, ಟ್ಯಾನ್, ಕಾಟ್, ಸೆಕ್, ಕೊಸೆಕ್ ಏನಿದಾವಲ್ಲ ಇವು ಇದ್ದು ಅಂತಂದರೆ ಅವುಗಳಿಗೆ ನಾವೇನಂತ ಹೇಳ್ತೀವಿ, ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? In this section, we shall find the solutions of such equations. We have already learnt that the values of sin x, cos x repeat after intervals of 2 pi. Sin value repeats after intervals of 2 pi. Cos value is also repeats after the intervals of 2 pi. And the values of tan x repeat after every interval of pi. The solutions of a trigonometric equation for which 0 is less than or equal to x less than or equal to 2 pi, then it is called as what, principal solutions. ಅಂತಂದರೆ ಯಾವುದೋ ಒಂದು ವ್ಯಾಲ್ಯೂ ಇರ್ತದೆ, ಸೈನ್ 30 ಡಿಗ್ರಿ ಆರ್ ಜಸ್ಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಅಂತ ನಾನು ತಗೊತೀನಿ. ಸೈನ್ ಎಕ್ಸ್ ಈಕ್ವಲ್ ಟು 1/2 ಅಂತಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ ಅಲ್ಲ, ಇದು ಹೆಂಗಿರ್ಬೇಕಂದ್ರೆ 0ಗಿಂತ ಜಾಸ್ತಿ ಇರಬೇಕು, ಆದ್ರೆ 2 ಪೈಗಿಂತ ಕಡಿಮೆ ಇರಬೇಕು. ಸರಿನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 0ಗಿಂತ ಜಾಸ್ತಿ 2 ಪೈಗಿಂತ ಕಡಿಮೆ. ಹಂಗಿದ್ರೆ ಆ ಒಂದು ರೇಂಜ್ ಒಳಗಡೆ ಇತ್ತಂತ ತಿಳ್ಕೊಳ್ರಿ, ಅದಕ್ಕೆ ನಾವು ಅಂತೀವಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಹಮ್ ಕ್ಯಾ ಬೋಲ್ತೆ ಹೇ, ಪ್ರಿನ್ಸಿಪಲ್ ಸೊಲ್ಯೂಷನ್ ಬೋಲ್ತೆ ಹೇ. ಯಾವಾಗ ಕರಿತೀವಿ ಅದಕ್ಕೆ, ನಾವು ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಏನಿರಬೇಕು, 2 ಪೈಗಿಂತ ಕಡಿಮೆ ಇರಬೇಕು, 0ಗಿಂತ ಜಾಸ್ತಿ ಇರಬೇಕು. ಹಾಗಿದ್ರೆ ಸೈನ್ ವ್ಯಾಲ್ಯೂ ಎಲ್ಲೆಲ್ಲಿ ಪಾಸಿಟಿವ್ ಇರ್ತದೆ, ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್. ಪಾಸಿಟಿವ್ ಸೈನ್ ಇರ್ತಕ್ಕಂಥದ್ದು ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ಡೈರೆಕ್ಟಾಗಿ ಬರಿಬೋದು ನಾವು, ಸೈನ್ ಪೈ ಡಿವೈಡೆಡ್ ಬೈ 6 ಅಂತ ಬರಿಬೋದು. ಹೌದಾ? ಸೈನ್ ಪೈ ಬೈ 6 ಅಂತಂದ್ರೆ ಏನ್ರಿ, 1/2. ಸೈನ್ ಪೈ ಬೈ 6 ವ್ಯಾಲ್ಯೂ 1/2. ಅರ್ಥ ಆಯ್ತಾ? ಸೈನ್ ಪೈ ಬೈ 6 1/2 ಹೆಂಗೆ ಆಗ್ತದೋ ಹಂಗೆ ಏನಪ್ಪ ಅಂತಂದ್ರೆ ನಾವು ಇದು ಫಸ್ಟ್ ಕ್ವಾಡ್ರಂಟ್, ಸೈನ್ ಪೈ ಬೈ 6 30 ಡಿಗ್ರಿ ಫಸ್ಟ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಬರಬೇಕು ಅಂತಂದರೆ ಸೈನ್ ಪೈ ಮೈನಸ್ ಪೈ ಬೈ 6 ಅಂತ ಬರಿತೀನಿ ನಾನು. ಪೈ ಮೈನಸ್ ಪೈ ಬೈ 6, ಪೈ ಅಂದರೆ 180 ಡಿಗ್ರಿ. 180 ಡಿಗ್ರಿ ಒಳಗಡೆ ಮೈನಸ್ ಪೈ ಬೈ 6 ಅಂತಂದರೆ 30 ಡಿಗ್ರಿ. ಎಷ್ಟು ಬಂತು? 150 ಡಿಗ್ರಿ ಬಂತು. 150 ಡಿಗ್ರಿ ಯಾವ ಕ್ವಾಡ್ರಂಟ್ ಆಗ್ತದೆ? ಸೆಕೆಂಡ್ ಕ್ವಾಡ್ರಂಟ್ ಆಗ್ತದೆ. ಫಸ್ಟ್ ಕ್ವಾಡ್ರಂಟ್ ಡೈರೆಕ್ಟಾಗಿ ಬರಿತೀವಿ. ಸೆಕೆಂಡ್ ಕ್ವಾಡ್ರಂಟ್ ಹೋಗಬೇಕು ಅಂತಂದ್ರೆ ನಿಮ್ಗೆ ಹೇಳಿದ್ದೆ ನಾನು, ಸೈನ್ ಪೈ ಮೈನಸ್ ಪೈ ಬೈ 6 ಮಾಡಿದ್ವಿ ಅಂತ ತಿಳ್ಕೊರಿ, ನಾವು ಸೆಕೆಂಡ್ ಕ್ವಾಡ್ರಂಟಿಗೆ ಬಂದುಬಿಡ್ತೀವಿ. ಇದನ್ನು ಹೆಂಗೆ ಬರಿಬೋದು? 6 ಇಂಟು ಪೈ 6 ಪೈ ಮೈನಸ್ ಪೈ ಅಂದ್ರೆ 5 ಪೈ ಬೈ 6 ಅಂತ ಬಂತು. ಅಂತಂದರೆ ಸೈನ್ 1/2 ಯಾವಾಗ ಇರ್ತದಪ್ಪ ವ್ಯಾಲ್ಯೂ? ಸೈನ್ ವ್ಯಾಲ್ಯೂ 1/2 ಯಾವಾಗ ಇರ್ತದೆ? ಸೈನ್ 1/2 ಯಾವಾಗ ಇರ್ತದೆ? ಒಂದು ಪೈ ಬೈ 6 ಇದ್ದಾಗ, ಇನ್ನೊಂದು 5 ಪೈ ಬೈ 6 ಇದ್ದಾಗ. ಪೈ ಬೈ 6 ಅಂತಂದರೆ 30 ಡಿಗ್ರಿ ಅಂತ ಬರ್ತದೆ. 5 ಪೈ ಬೈ 6 ಅಂತಂದರೆ 150 ಡಿಗ್ರಿ ಅಂತ ಬರ್ತದೆ. ಅರ್ಥ ಆಯ್ತಾ? ಓಕೆ, 5 ಪೈ ಬೈ 6 150 ಡಿಗ್ರಿ. ಇವೆರಡು ಏನವ ಅಂತಂದರೆ 2 ಪೈಗಿಂತ ಕಡಿಮೆ ಇದಾವ. 2 ಪೈ ಅಂತಂದರೆ 360 ಡಿಗ್ರಿ. 360 ಡಿಗ್ರಿಗಿಂತ ಕಡಿಮೆ ಇದಾವ. ಕಡಿಮೆ ಇದಾವಂದರೆ ಇದು ಯಾವ ಸೊಲ್ಯೂಷನ್? ಇದು ಪ್ರಿನ್ಸಿಪಲ್ ಸೊಲ್ಯೂಷನ್. 2 ಪೈಗಿಂತ ಕಡಿಮೆ ಇದ್ದರೆ ಪ್ರಿನ್ಸಿಪಲ್ ಸೊಲ್ಯೂಷನ್. ಒಂದು ವೇಳೆ ಟ್ಯಾನ್ ಇತ್ತು ಅಂತಂದರೆ ಆವಾಗ ಪೈಗಿಂತ ಕಡಿಮೆ ಇರಬೇಕು. ಸೈನ್ ಕಾಸ್ ಅದ್ರ ಉಲ್ಟಾ ಇದ್ದು ಅಂತಂದರೆ, ಕೋಸೆಕ್ ಸೆಕೆಂಡ್ ಇತ್ತಂತಂದರೆ ಅವುಗಳಿಗೆ ಏನಿರ್ತಾವೆ ರೀ, 2 ಪೈ ವ್ಯಾಲ್ಯೂಗಿಂತ ಕಡಿಮೆ ಇರಬೇಕು ಎಕ್ಸ್ ವ್ಯಾಲ್ಯೂ. ಅರ್ಥ ಆಯ್ತಾ? ಹಾಗಿದ್ರೆ ನಾವೇನಂತ ಕರಿತೀವಿ ಅದಕ್ಕೆ? ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತೀವಿ. ನೆಕ್ಸ್ಟ್ ಬರೋದು ಯಾವುದೀಗ? ಜನರಲ್ ಸೊಲ್ಯೂಷನ್. ನೋಡಿರಿ ಮಕ್ಕಳೇ, ಪ್ರಿನ್ಸಿಪಲ್ ಸೊಲ್ಯೂಷನ್ ಗೊತ್ತಾಯಿತು. ದ ಸೊಲ್ಯೂಷನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ಸ್ ಫಾರ್ ವಿಚ್ n which gives
ಇಲ್ಲದನ ಫಾರ್ ವಿಚ್ 0 is less than or equal to x less than equal to 2 pi is called as principal solution. ಮುಗಿದಿದ್ದು ದ ಎಕ್ಸ್ಪ್ರೆಷನ್ಸ್ ಇನ್ವಾಲ್ವಿಂಗ್ ದ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ದ ವ್ಯಾಲ್ಯೂಸ್ ಅಂದಂಗೆ ದ ಎಕ್ಸ್ಪ್ರೆಷನ್ಸ್ ಇನ್ವಾಲ್ವಿಂಗ್ ಎನ್ ಇರ್ತದಂತ ಒಳಗಡೆ ಎನ್ ಪೈ 2n ಪ್ಲಸ್ 1 pi by 2 ಅಂತ ಎನ್ ಬಂದು ಅಂತಂದ್ರೆ ಅದಕ್ಕೆ ಯಾವ ಸೊಲ್ಯೂಷನ್ ಅಂತೀವಪ್ಪ ನಾವು ಜನರಲ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? The expressions involving integer n which gives all solutions of trigonometric equations ಎಲ್ಲ ಸೊಲ್ಯೂಷನ್ಸ್ಗಳು n ವ್ಯಾಲ್ಯೂ 1 ಹಾಕಿದ್ರೆ ಒಂದು ಸೊಲ್ಯೂಷನ್ ಸಿಗ್ತದೆ, ಸೇಮ್ ಸೊಲ್ಯೂಷನ್ n ವ್ಯಾಲ್ಯೂ 2 ಹಾಕಿದ್ರೆ ಸಿಗ್ತದೆ, n ವ್ಯಾಲ್ಯೂ 3 ಹಾಕಿದ್ರೆ ಸಿಗ್ತದೆ, n ವ್ಯಾಲ್ಯೂ 4 ಹಾಕಿದ್ರೆ ಸಿಗ್ತದೆ. ಅಂದರೆ ಇದು ಜನರಲ್ ಆಗಿ ಹೇಳೋದು ನಾವು ಜನರಲ್ ಆಗಿ ಹೇಳೋದಕ್ಕೆ ನಾವು ಎಂತ ಕರಿತೀವಿ ರೀ ಜನರಲ್ ಸೊಲ್ಯೂಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ಈಗ ನಾನು ಆಗಲೇ ನೋಡಿದ್ವಿ ಸೈನ್ ಏನು ಬಂದಿತ್ತು π/6 ಬಂದಿತ್ತು, ಆಮೇಲೆ ಸೈನ್ 5 π/6 ಬಂದಿತ್ತು. ಇದನ್ನು ಜನರಲ್ ಆಗಿ ಹೇಳ್ರಿ ಸರ್ ಅಂತ ನೀವು ಕೇಳಿದ್ರೆ ನಾ ಏನು ಬರ್ತೀನಪ್ಪ ಸೈನ್ 2n π ಪ್ಲಸ್ π/6 ಅಂತ ಬರ್ಕೊಂಡ್ಬಿಡ್ತೀನಿ. n ಇದ್ರಲ್ಲಿ 0 ಹಾಕ್ರಿ π/6 ಸಿಗ್ತದೆ, n ಇದ್ರಲ್ಲಿ 1 ಹಾಕ್ರಿ 2 π 2 π ಪ್ಲಸ್ π/6 2 π ಅಂತಂದ್ರೆ ಒಂದು ರೌಂಡ್ ಪೂರ ಹೊಡಿತೀಯ, ಒಂದು ರೌಂಡ್ ಪೂರ ಹೊಡೆದು ಮತ್ತೆ ವಾಪಸ್ ಇಲ್ಲಿ ಬರ್ತಿದೆ ಫಸ್ಟ್ ಕ್ವಾಡ್ರಂಟೇ ಬರ್ತಿದೆ. ಫಸ್ಟ್ ಕ್ವಾಡ್ರಂಟ್ π/6 ಮತ್ತೆ ಏನು ಬರ್ತದೆ ಆನ್ಸರ್ 1/2ನೇ ಬರ್ತದೆ ಆನ್ಸರ್. n ಇದ್ರಲ್ಲಿ 2 ಹಾಕ್ರಿ ಮತ್ತೆ ವಾಪಸ್ ಸೆಕೆಂಡ್ ರೌಂಡ್ ಹೊಡೆದು ಮತ್ತೆ ಇಲ್ಲಿಗೆ ಬರ್ತೀವಿ ಮತ್ತೆ π/2 ಸಿಗ್ತದೆ 1/2 ಸಿಗ್ತದೆ. n ಇದ್ರಲ್ಲಿ 3 ಹಾಕ್ರಿ ಮತ್ತೆ ಥರ್ಡ್ ರೌಂಡ್ ಹೊಡಿತೀವಿ ಮತ್ತೆ 1/2 ಸಿಗ್ತದೆ ಆನ್ಸರ್. ಅಂದರೆ ಜನರಲ್ ಆಗಿ ನಾವು ಆನ್ಸರ್ಗಳನ್ನ ಮಾಡ್ಕೊತ ಹೋಗ್ಬೋದು. ಏನೇ n ವ್ಯಾಲ್ಯೂ ಹಾಕು ನಿನಗೆ ಆನ್ಸರ್ ಸಿಗ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಜನರಲ್ ಸೊಲ್ಯೂಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ಗಳಿದ್ದಾವೆ. ಒಂದು ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಏನಿದೆ ನೋಡೋಣ. ಏನಪ್ಪ ಫಸ್ಟ್ ಎಕ್ಸಾಂಪಲ್ ಫೈಂಡ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ದ ಇಕ್ವೇಷನ್ sin x equal to √3/2. √3/2 ಇದು ಏನಪ್ಪ ಅಂದ್ರೆ ವ್ಯಾಲ್ಯೂ ಅದ sin x is equal to ಅನ್ನತ್ತಾರಲ್ಲ ಅವರು sin x is equal to √3/2. ಮಕ್ಕಳೇ sin x ವ್ಯಾಲ್ಯೂ ಯಾವಾಗ √3/2 ಇರ್ತದೆ? ಓಕೆ sin π/3 ಇದ್ದಾಗ √3/2 ಸಿಗ್ತದೆ ಅಂತಂದರೆ sin x is equal to ನಾನೇನು ಬರಿಬೋದು sin π/3 ಅಂತ ಬರಿಬೋದು. sin ಕ್ಯಾನ್ಸಲ್ ಆದಾಗ x equal to ಏನು ಸಿಗ್ತದೆ ನಿಮಗೆ π/3 ಸಿಗ್ತದೆ. ಅರ್ಥ ಆಯ್ತಾ? ಅಂದ್ರೆ ಈಗ ನಮಗೆ sin ವ್ಯಾಲ್ಯೂ ಎಲ್ಲೆಲ್ಲಿ ಪಾಸಿಟಿವ್ ಸಿಗ್ತವೆ? ಫಸ್ಟ್ ಕ್ವಾಡ್ರಂಟ್ ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಪಾಸಿಟಿವ್ ಸಿಗುತ್ತವೆ. ಫಸ್ಟ್ ಕ್ವಾಡ್ರಂಟ್ ಇದು ಆಲ್ರೆಡಿ ಇದೆ, ಇದು ಫಸ್ಟ್ ಕ್ವಾಡ್ರಂಟೇ. ಸೆಕೆಂಡ್ ಕ್ವಾಡ್ರಂಟ್ ಬರಬೇಕು ಅಂತಂದರೆ ಫಾರ್ಮುಲಾ ಏನಿದೆ sin π ಮೈನಸ್ π/3 ಇಸ್ ಈಕ್ವಲ್ ಟು 3 × π 3π ಮೈನಸ್ π 2π sin 2π/3. ಅಂದರೆ ಮಕ್ಕಳೇ ಇಲ್ಲಿ x ವ್ಯಾಲ್ಯೂ ಏನು ಸಿಕ್ತು? ಒಂದು π/3 ಸಿಕ್ತು, ಇನ್ನೊಂದು 2π/3 ಸಿಕ್ತು. ಓಕೆ ಇವೇನಿವು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್. ಏನಿದು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್? ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ sin x equal to √3/2. ಹಾಗಿದ್ರೆ ಜನರಲ್ ಸೊಲ್ಯೂಷನ್ಸ್ ಹೆಂಗೆ ಬರಿಬೋದು? ಇದು ಪ್ರಿನ್ಸಿಪಲ್ ಸೊಲ್ಯೂಷನ್ ಆಯಿತು. ಜನರಲ್ ಸೊಲ್ಯೂಷನ್ ಹೆಂಗೆ ಬರಿತೀವಿ? ಅದಕ್ಕೊಂದಿಷ್ಟು ಫಾರ್ಮುಲಾಗಳಿದ್ದಾವೆ, ಥಿಯರಮ್ಸ್ಗಳಿದ್ದಾವೆ, ಅದನ್ನು ನೋಡ್ಕೊತ ಹೋಗ್ಬೇಕಾಗ್ತದೆ ನಾವು. ಏನು ಥಿಯರಮ್ಸ್ಗಳಿದ್ದಾವೆ, ಏನು ಪ್ರಾಬ್ಲಮ್ಸ್ಗಳಿದ್ದಾವೆ ನೋಡ್ಕೊತ ಹೋಗೋಣ. ನೆಕ್ಸ್ಟ್ ಬರೋದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ದ ಇಕ್ವೇಷನ್ sin x is equal to √3/2. ವಿ ನೋ ದ್ಯಾಟ್ ಅಂತ ಬರಿಬೇಕು. ವಿ ನೋ ದ್ಯಾಟ್ sin π/3 is nothing but what √3/2. ಆಮೇಲೆ sin 2π/3 is equal to ಏನಪ್ಪ sin π ಮೈನಸ್ π/3. ಅದು ವಾಪಸ್ ಉಲ್ಟಾ ಕೊಟ್ಟರವರು ನಾವು ಸೀದಾ ಬರ್ತೀವಿ ಅಷ್ಟೇ. ಓಕೆ ಹಾಗಿದ್ರೆ ಸೈನ್ ವ್ಯಾಲ್ಯೂ √3/2 ಯಾವಾಗ ಇರ್ತದೆ ಅಂತ ಗೊತ್ತಾಯಿತು. ಒಂದು ಒಂದು π/3 ಇದ್ದಾಗ, ಇನ್ನೊಂದು ಏನಪ್ಪ ಅಂದ್ರೆ 2π/3 ಇದ್ದಾಗ. ಸೊ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆರ್ ಅಂತ ಬರೆದು ಏನು ತಗೋಬೇಕು? ಒಂದು π/3 ತಗೋಬೇಕು, ಇನ್ನೊಂದು 2π/3 ಗೊತ್ತಾಯ್ತಾ? ಇದಕ್ಕೆ ಏನಂತ ಕರಿತೀವಿ ನಾವು ಪ್ರಿನ್ಸಿಪಲ್ ಸೊಲ್ಯೂಷನ್. ಒಂದು ಡೈರೆಕ್ಟಾಗಿ ಸಿಗ್ತದೆ ವ್ಯಾಲ್ಯೂ, ಡೈರೆಕ್ಟಾಗಿ ಸಿಗ್ತದೆ. ಇನ್ನೊಂದು ಏನಪ್ಪ ಅಂದ್ರೆ π ಮೈನಸ್ ಆ ವ್ಯಾಲ್ಯೂ ಮಾಡಿಬಿಡೋದು ಅಷ್ಟೇ. π ಮೈನಸ್ ಏನು ವ್ಯಾಲ್ಯೂ ಸಿಕ್ಕಿರ್ತದಲ್ಲ ಅದನ್ನು ಮೈನಸ್ ಮಾಡಿಬಿಟ್ರೆ ಮುಗಿದೋಯ್ತು. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ದ ಇಕ್ವೇಷನ್ tan x equal to -1/√3 ಅಂತ ಇದೆ. tan x equal to -1/√3 ಅಂತ ಇದೆಯಲ್ಲ, ಅದನ್ನು ನಾವು ಇಲ್ಲಿ ಬರ್ಕೊಂಡು ವರ್ಕ್ ಮಾಡೋಣ ಅಂತ. ಯಾವ ಥರ ವರ್ಕ್ ಮಾಡ್ತೀಯಾ? ಫಸ್ಟ್ ಏನು ಮಾಡೋಣಪ್ಪ, tan x is equal to -1/√3. ಇದು ಗಿವನ್ ಥಿಂಗ್, ಕರೆಕ್ಟಾ? ವಿ ನೋ ದ್ಯಾಟ್
WKT ಅಂದರೆ ವಿ ನೋ ದ್ಯಾಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ನೆಗೆಟಿವ್ ಎಲ್ಲೆಲ್ಲಿ ಇರ್ತದೆ ನೋಡ್ಕೊಂತ ಹೋಗ್ಬೇಕು. ಟ್ಯಾನ್ ಎಲ್ಲಿ ನೆಗೆಟಿವ್ ಇರ್ತದೆ? ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಇರ್ತದೆ, ಫೋರ್ತ್ ಕ್ವಾಡ್ರಂಟ್ ಒಳಗೆ ನೆಗೆಟಿವ್ ಇರ್ತದೆ. ಕರೆಕ್ಟಾ? ಸೆಕೆಂಡ್ ಕ್ವಾಡ್ರಂಟಿಗೆ ನೀವು ಬರಬೇಕು ಅಂತಂದರೆ ಟ್ಯಾನೇ ಉಳಿಬೇಕು, ವಾಪಸ್ ಟ್ಯಾನೇ ಉಳಿಬೇಕು. ಟ್ಯಾನ್ ಇದ್ದಿದ್ದು ಟ್ಯಾನೇ ಉಳಿಬೇಕು, ಟ್ಯಾನ್ ಇದ್ದಿದ್ದು ಟ್ಯಾನೇ ಸೈನ್ ಇದ್ದಿದ್ದು ಸೈನೇ ಉಳಿಬೇಕಂದ್ರೆ ಪೈ ಮೈನಸ್ ಮಾಡಿದೆ. ಟ್ಯಾನ್ ಇದ್ದು ಟ್ಯಾನ್ ಉಳಿಬೇಕಂದ್ರೆ ಅಲ್ಲೂ ಪೈ ಮೈನಸ್ ಮಾಡಬೇಕು. ಅರ್ಥ ಆಯ್ತಾ? ಪೈ ಮೈನಸ್ ಮಾಡ್ಕೋಬೇಕು. ಇಲ್ಲೇನು ಬರಲಿ ಹಂಗಿದ್ರೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಪೈ ಮೈನಸ್ ಈಗ 1/√3 ಅಂತಂದ್ರೆ π/6. ಟ್ಯಾನ್ π/6 ಏನಪ್ಪ? 1/√3. ಅದಕ್ಕೆ ನಾನು ಬಿಡ್ತೀನಿ ಪೈ ಮೈನಸ್ π/6 ಅಂತ ಬರ್ಕೊತೀನಿ. ಅರ್ಥ ಆಯ್ತಾ? ಓಕೆ, ಪೈ ಮೈನಸ್ π/6 ಅಂತಂದಾಗ ಇಲ್ಲಿ ನಮಗೇನು ಸಿಗ್ತದಪ್ಪ? ದಿಸ್ ಇಸ್ ಈಕ್ವಲ್ ಟು ಇಲ್ಲೇ ಬರೆದು ಬಿಡ್ತೀನಿ ನಾನು. ದಿಸ್ ಇಸ್ ಈಕ್ವಲ್ ಟು ಏನು ಬರಲಿಪ್ಪ? -1/√3 ಅಂತ ಬಂತು. ಕರೆಕ್ಟ್. ನೆಕ್ಸ್ಟ್ ಈಗ ಒಂದು ಪ್ಲಸ್ ಬಂತು, ಇನ್ನೊಂದು ಫೋರ್ತ್ ಕ್ವಾಡ್ರಂಟ್ ಹೋಗ್ಬೇಕು. ಎಲ್ಲೆಲ್ಲಪ್ಪ ನೆಗೆಟಿವ್ ಇರೋದು? ಟ್ಯಾನ್ ನೆಗೆಟಿವ್ ಎಲ್ಲ ಐತಿ. ಟ್ಯಾನ್ ನೆಗೆಟಿವ್ ಸೆಕೆಂಡ್ ಕ್ವಾಡ್ರಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರಂಟ್ ಒಳಗಡೆ. ಸೆಕೆಂಡ್ ಕ್ವಾಡ್ರಂಟಿಗೆ ಹೆಂಗೆ ಹೋದ್ವಿ ನಾವು? ಪೈ ಮೈನಸ್ π/6. ಫೋರ್ತ್ ಕ್ವಾಡ್ರಂಟಿಗೆ ಹೆಂಗೆ ಹೋಗಬಹುದು? 2π ಮೈನಸ್ π/6 ಅಂದ್ರೆ ಒಂದೇ ಡೈರೆಕ್ಟಾಗಿ ಮೈನಸ್ ತೊಗೊಂಬಿಡೋಣಲ್ಲ. ಅರ್ಥ ಆಗ್ತದ? ಹಿಂಗೆ ಇರ್ತದಿಲ್ಲ, ಈ ಕಡೆ ತೊಗೊಂಡ್ರೆ ಪ್ಲಸ್, ಹಿಂಗೆ ತೊಗೊಂಡ್ರೆ ಏನು ಬಂದ್ಬಿಡ್ತದ? ಡೈರೆಕ್ಟ್ ತೊಗೊಂಬಿಡಮಲ್ಲ. 2π ಮೈನಸ್ ಯಾಕೆ ಬರ್ಕೊಂತೀಯ? ಡೈರೆಕ್ಟ್ ಏನು ಬರ್ಬಿಡ್ತದೆ? -1π/6 ಬರ್ಬಿಡಮಲ್ಲ. ಹೌದಿಲ್ರಿ? ಈ ಕಡೆ ಕೆಳಗೆ ತೊಗೊಂಬಂದ್ಬಿಟ್ರೆ -π/6, ಇಲ್ಲಿ ತೊಗೊಂಡ್ರೆ ಏನಾಗ್ತದೆ? +π/6. ನನಗೆ ಸೆಕೆಂಡ್ ಕ್ವಾಡ್ರಂಟ್ ಬೇಕು, ಫೋರ್ತ್ ಕ್ವಾಡ್ರಂಟ್ ಬೇಕು. ಸೆಕೆಂಡ್ ಕ್ವಾಡ್ರಂಟ್ ಇದು ಪೈ ಅದ, ಪೈ ಮೈನಸ್ ಅಂದರೆ ಇಲ್ಲಿ ಬಂದುಬಿಡ್ತದೆ ಸೆಕೆಂಡ್ ಕ್ವಾಡ್ರಂಟಿಗೆ. ಆಮೇಲೆ ಫೋರ್ತ್ ಕ್ವಾಡ್ರಂಟ್ ಬೇಕಂದ್ರೆ 2π ಮೈನಸ್ ಬರಿಬೋದಿಲ್ಲ, ನನಗಿಲ್ಲ ತೊಂದರೆ ಇಲ್ಲ. ಬಟ್ 2π ಮೈನಸ್ ತೊಗೊಳಂಗಿಲ್ಲ, ಏನು ತೊಗೊಂಡ್ಬಿಡ್ತೀನಿ ಡೈರೆಕ್ಟಾಗಿ -π/6. ಮೈನಸ್ ಅಂದರೆ ಫೋರ್ತ್ ಕ್ವಾಡ್ರಂಟ್ ಅಂದಂಗೆ, ತಿಳಿತಾ? ಅಂತ ನಾನು ಏನು ಮಾಡಿಬಿಡ್ಲಿ, ಈಗ ಇಷ್ಟು ಸಿಕ್ತು. ಇದನ್ನು ಸ್ವಲ್ಪ ನಾನು ಸಿಂಪ್ಲಿಫಿಕೇಶನ್ ಮಾಡ್ತೀನಿ ನೋಡಿರಿ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 6 × π 6π ಮೈನಸ್ π 5π ಟ್ಯಾನ್ 5π / 6 ಇಸ್ ಈಕ್ವಲ್ ಟು -1/√3 ಅಂತ ಬಂತು. ಸೇಮ್ ಈಗ ಫೋರ್ತ್ ಕ್ವಾಡ್ರಂಟ್ ಬೇಕಲ್ಲ, ಫೋರ್ತ್ ಕ್ವಾಡ್ರಂಟ್ ಏನು ಬರಲಪ್ಪ? ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ -π/6 ಇಸ್ ಈಕ್ವಲ್ ಟು -1/√3. ಅರ್ಥ ಆಯ್ತಾ? ಅಂದರೆ ಟ್ಯಾನ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಏನೇನು ಸಿಕ್ತಪ್ಪ? ಎಕ್ಸ್ ವ್ಯಾಲ್ಯೂ -π/6, ಇನ್ನೊಂದಪ್ಪ +5π/6. ದೇರ್ ಫೋರ್ ದ ಜನರಲ್ ಪ್ರಿನ್ಸಿಪಲ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ ಫಾರ್ ಟ್ಯಾನ್ ಎಕ್ಸ್ ಈಕ್ವಲ್ ಟು -1/√3 ಈಸ್ ಅಂತ ಬರೆದು ಏನು ಬರೀತೀರಪ್ಪ? ಎಕ್ಸ್ ಇಸ್ ಈಕ್ವಲ್ ಟು ಒಂದು -π/6, ಇನ್ನೊಂದೇನಪ್ಪ 5π/6. ದೀಸ್ ಆರ್ ದಿ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ಟ್ಯಾನ್ ಎಕ್ಸ್ ಈಕ್ವಲ್ ಟು -1/√3 ಅಂತ ಬಂತು. ಅದೇ ಥರ ಮಕ್ಕಳೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವ್ರೇನು ಮಾಡಿದಾರೆ ಅಂತಂದ್ರೆ 2π ಮೈನಸ್ನು ತೊಗೊಂಡಾರೆ, 2π ಮೈನಸ್ನು ತೊಗೊಂಡಾರೆ. ಅಂದ್ರೆ ನಮಗೀಗ ಟ್ಯಾನ್ ವ್ಯಾಲ್ಯೂ ಏನು ಬೇಕು? 0 to π ಇರಬೇಕಲ್ಲ, ನೆಗೆಟಿವ್ ಇರಬೇಕನಲ್ಲಿ, ನೆಗೆಟಿವ್ ಇರಬಾರ್ದು. ಇಲ್ಲಿ ನೆಗೆಟಿವ್ ಅದಾನು? 0 to 2π ಅದ. ಟ್ಯಾನ್ ಇದ್ರೆ 0 to π. ಪಾಸಿಟಿವ್ನೇ ಬರಬೇಕಲ್ಲ, ಪಾಸಿಟಿವ್ನೇ ಬರ್ಬೇಕು. ನಮ್ಮ ಹತ್ರ ಏನು ಬಂದಿತ್ತು ಹಂಗಿದ್ರೆ? ನೆಗೆಟಿವ್ ಬಂದ್ರೆ ನಾವೇನು ಮಾಡ್ಬೇಕು? ಹಂಗಿದ್ರೆ ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ಚೇಂಜ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ನಾವು ಡೈರೆಕ್ಟ್ ಟೈಪ್ -π/6 ಬೇಡ, ಏನು ತೊಗೊಂಬಿಡೋಣ? ಏನು ತೊಗೊಂಬಿಡೋಣಪ್ಪ? ಇದಕ್ಕೆ ಡೈರೆಕ್ಟಾಗಿ ಏನು ತೊಗೊಂಬಿಡೋಣ? 2π ಮೈನಸ್ ತೊಗೊಂಬಿಡೋಣ. ಏನು ತೊಗೊಳೋಣ? 2π ಮೈನಸ್ ಟ್ಯಾನ್ 2π ಮೈನಸ್ ತೊಗೊಂಡು ಅಂತ ತಿಳ್ಕೊ. ಅವಾಗ ನೆಗೆಟಿವ್ ಒಳಗೆ ಬರೋಂಗಿಲ್ಲ, ಎದ್ರೊಳಗೆ ಬರೋಂಗಿಲ್ಲ, ನೆಗೆಟಿವ್ ಒಳಗೆ ಬರೋಂಗಿಲ್ಲ. ಓಕೆ, 6 2 12, 12 - 1 11 ಅಂದ್ರೆ ಏನು ಬರಬೇಕು? ಫಸ್ಟಿಗೆ ನಾನು ಇಲ್ಲಿ 11 π/6, ಇನ್ನೊಂದೇನಪ್ಪ 5π/6. ಅರ್ಥ ಆಯ್ತಾ? ಒಂದು 11 π/6, ಇನ್ನೊಂದು 5π/6. ಅಂದ್ರೆ ಇವೆರಡು ಪಾಸಿಟಿವ್ ಒಳಗಡೆನೇ ಅದಾವ. ಕರೆಕ್ಟಾ? ಪಾಸಿಟಿವ್ ಒಳಗಡೆನೇ ಇರಬೇಕು. ಯಾಕಂತಂದ್ರೆ ನಮ್ಗೆ ರೇಂಜ್ ಏನು ಕೊಟ್ಟಿದ್ದಾರೆ? 0 ಈಸ್ ಲೆಸ್ ದೆನ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಈಕ್ವಲ್ ಟು 2π ಅಂತ ಕೊಟ್ಟಿದ್ದಾರೆ. ಹೌದಾ? ಈ ರೇಂಜ್ ಒಳಗೆ ಇರಬೇಕು. ಈ ರೇಂಜ್ ಒಳಗೆ ಇಲ್ಲ ಆದ 11 π/6 ಅಂತಂದ್ರೆ 330 ಡಿಗ್ರಿ ಆಗ್ತದೆ, 5π/6 ಅಂತಂದ್ರೆ 150 ಡಿಗ್ರಿ ಆಗ್ತದೆ. ಅಂಡರ್ಸ್ಟುಡ್? 2π ಒಳಗಡೆ ಬಂದುಬಿಡ್ತು. ಆಗಲೇ ನಾವು ನೆಗೆಟಿವ್ ಬಂದಿತ್ತು, ಬಟ್ ನಮಗೆ ರೇಂಜ್ ನೆಗೆಟಿವ್ ಇರಬಾರ್ದು ಅಂತ ಹೇಳ್ಯಾರ ಅವರು. ಅದಕ್ಕೆ ನಾವು ಆಗಲೇ ನಾವು ನೆಗೆಟಿವ್ ಇದ್ದಿದ್ದನ್ನು ಮತ್ತೆ ಪಾಸಿಟಿವ್ ಹೆಂಗೆ ಮಾಡ್ಕೊಂಡ್ವಿ? 2π ಮೈನಸ್ ತೊಗೊಂಡ್ವಿ. ಅರ್ಥ ಆಯ್ತಾ? ಓಕೆ,
ನೆಕ್ಸ್ಟ್ ಕ್ವಶನ್ ಎಕ್ಸಾಂಪಲ್ ನಂಬರ್ 20. ಇಲ್ಲಿ ಜನರಲ್ ಸೊಲ್ಯೂಷನ್ ಕೊಟ್ರೆ ಇಲ್ಲಿ ಇಲ್ಲ. ದೇರ್ ಫೋರ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಇಸ್ ಬರೋದಕ್ಕೆ ಸೊಲ್ಯೂಷನ್ಸ್ ಆರೋದು ಬರೋದು ಡೈರೆಕ್ಟ್ ಬಂದುಬಿಟ್ರೆ ಅವರು. ನೆಕ್ಸ್ಟ್ ವಿ ವಿಲ್ ನಾವು ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಟ್ರಿಗ್ನಾಮೆಟ್ರಿಕ್ ಇಕ್ವೇಷನ್ಸ್ ವಿ ಹ್ಯಾವ್ ಆಲ್ರೆಡಿ ಸೀನ್ ದ್ಯಾಟ್. ಅರ್ಥ ಆಗ್ತದಾ? ನಾವು ಇಲ್ಲಿ ತನಕ ಏನು ಮಾಡಿದ್ವಿ, ಜಸ್ಟ್ ಮಾಡಿದ್ದು ಪ್ರಿನ್ಸಿಪಲ್ ಸೊಲ್ಯೂಷನ್ ಅಷ್ಟೇ. ಪ್ರಿನ್ಸಿಪಲ್ ಸೊಲ್ಯೂಷನ್ ಬರೋದೇನು 0 to 2π ಅಷ್ಟೇ. 0 2πಗಿಂತ ಜಾಸ್ತಿ ಹೋಯಿತು, 3π 4π 5π nπ ಹೋಯ್ತು ಅಂತ ತಿಳ್ಕೊ. ಅವಾಗ ಉತ್ತರ ಏನು ಬರೆಯೋರು? ಅವಾಗ ಏನು ಮಾಡ್ಬೇಕು ನಾವು? ಜನರಲ್ ಸೊಲ್ಯೂಷನ್ ಮಾಡಬೇಕು. ಇಲ್ಲಿ ತನಕ ಇದ್ದಿದ್ದು ಪ್ರಿನ್ಸಿಪಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಥಿಯರಮ್ಗಳು ಸಿಂಪಲ್ ಥಿಯರಮ್ಸ್ ಅದ. ಸಿಂಪಲ್ ಥಿಯರಮ್ಸ್, ವೆರಿ ವೆರಿ ಸಿಂಪಲ್ ಥಿಯರಮ್ಸ್ ಅದ. ಏನು ನೋಡ್ರಿ, ಫಸ್ಟ್ ಅವ್ರು ಏನು ತೊಗೊಂಡಿದ್ದಾರೆ ಅಂತಂದ್ರೆ sin x equal to 0 that gives x is equal to nπ. ಮಕ್ಕಳೇ, sin x is equal to 0. sin 0 ಯಾವಾಗ ಇರ್ತವೆ ಅಂತ ಕೇಳ್ತಾರೆ ಅವರು. sin 0 ಡಿಗ್ರಿ ಇದ್ದಾಗ, ಪೈ ಇದ್ದಾಗ, 2π ಇದ್ದಾಗ, 3π ಇದ್ದಾಗ, 4π ಇದ್ದಾಗ, 5π ಇದ್ದಾಗ, 6π ಇದ್ದಾಗ, 7π ಇದ್ದಾಗ, ಹಂಗಿದ್ರೆ ಎಲ್ಲಿ ತನಕ ಬರ್ತೀಯಾ? nπ. sin x is equal to 0 ವೇರ್ 0 ಅಂತ x is equal to ಏನು ಬರಬೇಕು? ಹಂಗಿದ್ರೆ x is equal to nπ. x nπ ಆಯಿತು ಅಂದರೆ ಇಲ್ಲಿ 0 ಬರ್ತದೆ. ವೇರ್ n ಬಿಲಾಂಗ್ಸ್ ಟು ವಾಟ್? n ಬಿಲಾಂಗ್ಸ್ ಟು z ಮೀನ್ಸ್ ಇಂಟೀಜರ್. ಇಂಟೀಜರ್ ಒಳಗೆ ಇರಬೇಕು n ವ್ಯಾಲ್ಯೂ. ಅರ್ಥ ಆಯ್ತಾ? ಪಾಸಿಟಿವ್ ಇಂಟೀಜರ್, ಅದು ಕೂಡ ನೆಗೆಟಿವ್ ಅಲ್ಲ, ಪಾಸಿಟಿವ್ ಇಂಟೀಜರ್ ಒಳಗಡೆ ಇರಬೇಕು. ಕಾಸ್ ಎಕ್ಸ್ ಈಕ್ವಲ್ ಟು 0 ಅಂತ ತೊಂದರೆ, ಒಂದು ಸೈನ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ರೆ ಇನ್ನೊಂದೇನು ತೊಂದರೆ? ಕಾಸ್ ಎಕ್ಸ್ ಈಕ್ವಲ್ ಟು 0. ಆಲ್ರೆಡಿ ನಿಮ್ಗೆ ಇದು ಜನರಲ್ ಸೊಲ್ಯೂಷನ್ಸ್ಗಳು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಕಾಸ್ ಎಕ್ಸ್ ಈಕ್ವಲ್ ಟು 0 ಅಂತ. ಕಾಸ್ ಯಾವಾಗ 0 ಇರ್ತದ? π/2, 3π/2, 5π/2, 7π/2, 11π/2, 9π/2, 11π/2 ಬರ್ತದೆ. ಅಂದ್ರೆ ಅದಕ್ಕೊಂದು ಈಸಿಲಿ ಸೂತ್ರ ಹೇಳಿದೆ, 2n + 1 ಇದು 2n + 1 ಇಂಟು π/2. ಅರ್ಥ ಆಯ್ತಾ? 2n + 1 ಇಂಟು π/2. ಯಾವಾಗಿದು ಎಕ್ಸ್ ವ್ಯಾಲ್ಯೂ ಹೇಳ್ತಾ ಇದ್ದೀನಿ ನಿಮ್ಗೆ. ಎಕ್ಸ್ ವ್ಯಾಲ್ಯೂ ಇದು ಹಾಕದೆ ಅಂತ ತಿಳ್ಕೊ ನೀನು, ಆನ್ಸರ್ ಏನು ಬರ್ತದಪ್ಪ? 0 ಬಂದುಬಿಡ್ತದ. ಫಾರ್ ಎಕ್ಸಾಂಪಲ್ ಈಗ ನಾನು ಇನ್ನೊಂದು ವರ್ಡ್ ತೊಗೊತೀನಿ. ಇಲ್ಲಿ ಏನು ತೊಗೊತೀನಿ ಅಂತಂದ್ರೆ ಕಾಸ್ 2n + 1 ಇಂಟು π/2 ಇಸ್ ಈಕ್ವಲ್ ಟು n ಇದ್ದಲ್ಲಿ 0 ಹಾಕೋಣ. ಏನಾಗ್ತದಪ್ಪ ಅವಾಗ? 0 ಆಗ್ತದೆ. ಈ ಪಾರ್ಟ್ 0 ಆಗ್ತದೆ. 1 ಇಂಟು π/2 π/2. ಕಾಸ್ π/2 ಆನ್ಸರ್ ಏನು ಬರ್ತದೆ? 0. ನೆಕ್ಸ್ಟ್ n ಇದ್ದಲ್ಲಿ ಏನಾಕ್ರಿ? 2 ಹಾಕ್ರಿ. 2 ಹಾಕಿದಾಗ 2 2 ಎಷ್ಟಾಯಿತು? 4. 4 + 1 5. 5 ಇಂಟು π/2 5 ಇಂಟು π/2 5π/2 ಅಂತಂದ್ರೆ 0 ಬರ್ತದೆ. ಅಂದ್ರೆ ನೀ ಏನೇ ಹಾಕು n ವ್ಯಾಲ್ಯೂ, ಆನ್ಸರ್ ಏನು ಬರ್ತದೆ? 0. ಅದ್ರ ಸಲುವಾಗಿ ಇದಕ್ಕೆ ನಾವೇನಂತೀವಿ? ಜನರಲ್ ಸೊಲ್ಯೂಷನ್ ಅಂತ ಕೇಳ್ತೀವಿ. ಯಾಕಂದ್ರೆ n ಅದಲ್ಲ, ಇಲ್ಲಿ n ಇತ್ತಂತಂದ್ರೆ ಅದಕ್ಕೆ ಜನರಲ್ ಸೊಲ್ಯೂಷನ್ ಅಂತೀವಿ, ಇಲ್ಲ ಅಂದ್ರೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತ. ಓಕೆ, ಥೇರಮ್ ನೋಡ್ಕೊಳ್ಳೋ ಅಂತ ಏನಪ್ಪ ಇಲ್ಲಿ, ಇದು ನಿಮ್ಗೆ ಬೇಸಿಕ್ ನಾಲೆಜ್. ಇದು sin x equal to 0 ವೇರ್ x is equal to nπ. cos x equal to 0 ವೇರ್ x is equal to 2n + 1 into π/2 ವೇರ್ n belongs to z. This is the basic for your theorem. ಈ ಥಿಯರಮಿಗೆ ಬೇಸಿಕ್ ಗೊತ್ತಾಯ್ತಾ? ಥಿಯರಮಿಗೆ ಬೇಸಿಕ್ ಏನಂತ ಹೇಳಕ್ಕೆ? ಓಕೆ, ಈಗ ಥಿಯರಮ್ ನೋಡೋಣ ಅಂತ. ಫಾರ್ ಎನಿ ರಿಯಲ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ, ಎರಡು ನಂಬರ್ ತೊಗೊಳ್ಳೋಣಂತೆ, ಎಕ್ಸ್ ಆ್ಯಂಡ್ ವೈ, ಎನಿ ನಂಬರ್ಸ್. ಲೆಟ್ ಅಸ್ ಕನ್ಸಿಡರ್ sin x equal to sin y. sin x equal to sin y ಅಂತ ಏನೊಂದು ವ್ಯಾಲ್ಯೂ ಬಂದುಬಿಟ್ಟದೆ. ಅಂದರೆ ಎಕ್ಸ್ ವೈ ವ್ಯಾಲ್ಯೂ, ಎಕ್ಸಾಂಪಲ್ ಎಕ್ಸ್ನು 45 ಡಿಗ್ರಿ ತೊಗೊಳ್ಳೋಣ, ವೈನು 45 ಡಿಗ್ರಿ ತೊಗೊಳ್ಳೋಣ. sin x equal to sin y ಆಗ್ತದೋ ಆಗಲ್ಲ? ಆಗ್ತದೆ. ಹಂಗೆ ನಾವು ಅಂದ್ರೆ sin x equal to sin y ಅಂತ ಅವ್ರು ತೊಗೊಂಬಿಟ್ಟಾರೆ. ಇಂಪ್ಲೈಸ್ ಎಕ್ಸ್, ಇದನ್ನು ಪ್ರೂಫ್ ಮಾಡಿ ತೋರಿಸ್ಬೇಕು. x is equal to nπ ಪ್ಲಸ್ -1 to the power n ಇಂಟು y, ಆಮೇಲೆಪ್ಪ ವೇರ್ n ಬಿಲಾಂಗ್ಸ್ ಟು z ಅಂತ ಹೇಳಿದ್ದಾರೆ. ಸೊಲ್ಯೂಷನ್ ಪ್ರೂಫ್ ನೋಡೋಂತ. ಇಫ್ sin x equal to sin y, sin x equal to sin y, ನೆಕ್ಸ್ಟ್ ಏನಾಗ್ತದೆ ನೋಡ್ರಿ. if sin x is equal to sin y, ಇದನ್ನ ಈ ಕಡೆ ತೊಗೊಂಬರ್ತೀನಿ, ಪ್ಲಸ್ ಇದು ಏನಾಗ್ತದಪ್ಪ? ಮೈನಸ್. sin x is minus sin y is equal to ಏನು ಉಳಿದಂದ್ರೆ ಇರ್ತಲ್ಲಿ? 0. sin minus sin
2 cos sin ಮೈನಸ್ sin ಏನಪ್ಪ 2 cos sin ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ಓಕೆ, ಹಾಗಿದ್ರೆ ಮುಂದೇನು ಮಾಡ್ತೀನಿ ನೀನು 2 ಇಂಟು ಅದು ಆ ಕಡೆ ಕಾಸ್ ಏನಾಗ್ತದೆ ಡಿವೈಡ್ 0 ಆಗಿ ಹೋಗ್ಬಿಡ್ತದೆ. ಮುಂದೇನು ಮಾಡ್ತೀನಿ ರೀ ಕಾಸ್ in bracket x plus y divided by 2 equal to 0 and sin x minus y divided by 2 equal to 0. ಅರ್ಥ ಆಗ್ತದ ಮಕ್ಕಳೇ? ಓಕೆ, ಕಾಸ್ ಯಾವಾಗ 0 ಇರ್ತದ? n 2n plus 1 ಇಂಟು ಪೈ ಬೈ 2 ಇದ್ದಾಗ. ಅಂದ್ರೆ ನಾ ಏನು ತೊಗೋಬೋದು ಇಲ್ಲಿ? ಏನು ತೊಗೊಳ್ಳಿ ಹೇಳು? ಕಾಸ್ in bracket x plus y divided by 2 is equal to cos 0 ಆಗಿರ್ತದ cos 2n plus 1 into pi by 2 cos cancel ಮಾಡಿ and sin x minus y divided by 2 is equal to sin n pi. ಹೌದಿಲ್ಲ? sin 0 ಅಂತ sin n pi sin ಕ್ಯಾನ್ಸಲ್ ಆಯಿತು. ಮುಂದೆ ಏನು ಬರ್ತದಪ್ಪ? x plus y divided by 2 is equal to 2n plus 1 into pi by 2. Next, and x minus y divided by 2 is equal to n pi. ಇದು ಡಿವಿಷನ್, ಇದು ಕಡೆ ಬಂದಾಗ ಏನಾಗ್ತದೆ ಮಲ್ಟಿಪ್ಲಿಕೇಶನ್. x plus y is equal to 2n plus 1 ಇಂಟು pi by 2 ಇಂಟು 2. ಯಾಕೆ ಡಿವಿಷನ್ ಇಂಟು 2 ಐತಿ ಈ ಕಡೆ. ಆ್ಯಂಡ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಡಿವಿಷನ್ ಈ ಕಡೆ ಇಂಟು 2n pi ಅಂತ ಬಂತು. ಆಯ್ತಾಯ್ತಾ? ಇದು ಕ್ಯಾನ್ಸಲ್ ಮಾಡಿಬಿಡ್ತೇನೆ. ಮುಂದೆ ಇವೆರಡನ್ನ ಆ್ಯಡ್ ಮಾಡೋಣ ಅಂತ. ಆ್ಯಡ್ ಮಾಡಿದಾಗ ಏನು ಕ್ಯಾನ್ಸಲ್ ಆಗ್ತದೆ? y ಕ್ಯಾನ್ಸಲ್ ಆಗಿಬಿಡ್ತದೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ ಅಂತ. ಇದು ಮೈನಸ್ y ಈ ಕಡೆ ಕಳಿಸಿ ಏನಾಗ್ತದಪ್ಪ? ಪ್ಲಸ್ ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 2n pi ಪ್ಲಸ್ y ಬಂತು. ಈ ಕಡೆ ಸರಿ ಏನು ಬರ್ತದ? ಎಕ್ಸ್ ಇಸ್ ಈಕ್ವಲ್ ಟು 2n ಪ್ಲಸ್ 1 ಇಂಟು pi ಮೈನಸ್ y ಬಂತು. ಅರ್ಥ ಆಗ್ತದಾ? ಇವೆರಡು ವ್ಯಾಲ್ಯೂಸ್ಗಳು ಸಿಕ್ಕು. ಈ ಎರಡು ವ್ಯಾಲ್ಯೂಸ್ಗಳನ್ನ ನಾವು ಆ್ಯಡ್ ಮಾಡಿದ್ವಿ ಅಂತ ತಿಳ್ಕೊ, ನಮಗೆ ಜನರಲ್ ಸೊಲ್ಯೂಷನ್ ಸಿಕ್ಬಿಡ್ತದೆ. ಏನಪ್ಪ? ಎಕ್ಸ್ ಇಸ್ ಈಕ್ವಲ್ ಜನರಲ್ ಸೊಲ್ಯೂಷನ್ n pi ಪ್ಲಸ್ ಮೈನಸ್ 1 ಟು ದಿ ಪವರ್ n ಇಂಟು y ಅಂತ ಸಿಕ್ಬಿಡ್ತದೆ. ಇದೆರಡನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ರೆ, ನಿಮ್ಗೆ ಸಾಲ್ವ್ ಮಾಡಿದ್ವಿ ನಾವು ಇಲ್ಲಿ ಕೊಟ್ಟಿಲ್ಲ, ಡೈರೆಕ್ಟಾಗಿ ಆನ್ಸರ್ ಇಟ್ಟಿದ್ದಾರೆ ಅವರು. ನೋಡಿರಿ, ಕಾಸ್ ಎಕ್ಸ್ ಪ್ಲಸ್ ವೈ ಬೈ 2 ಇಸ್ ಈಕ್ವಲ್ ಟು 0, ಸೈನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0. ಓಕೆ, ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಇದು ಬರ್ದಿದ್ದೀನ ನಿಮ್ಗೆ. ಆಮೇಲೆ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಇದನ್ನು ಬರ್ದಿದ್ದೀನ, ವೇರ್ ಎನ್ ಬಿಲಾಂಗ್ಸ್ ಟು ಝಡ್. ನೆಕ್ಸ್ಟ್ ಇದು ಡಿವಿಷನ್ ಈ ಕಡೆ ಬಂದಾಗ ಏನಾಗ್ತದೆ? ಮಲ್ಟಿಪ್ಲಿಕೇಶನ್ ಆಗಿ 2 ಕ್ಯಾನ್ಸಲ್ ಆಗಿ ಪ್ಲಸ್ ವೈ ಈ ಕಡೆ ಬಂದಾಗ ಏನಾಯ್ತು ರೀ? ಮೈನಸ್ ವೈ. ಇದು ಆಲ್ರೆಡಿ ಬಂದಿತ್ತು ನಮ್ಮಲ್ಲಿ 2n ಪ್ಲಸ್ 1 ಪೈ ಮೈನಸ್ ವೈ. ಈ ಕಡೆ 2n ಪೈ ಪ್ಲಸ್ ವೈ ಬಂದೈತಿಲ್ಲ, ಇದು ಡಿವಿಷನ್ ಈ ಕಡೆ ಇಂಟು ಮೈನಸ್ ಇದು ಪ್ಲಸ್. ಇವೆರಡನ್ನ ಏನು ಮಾಡ್ತಾರೆ ಅವರು? ಸಾಲ್ವ್ ಮಾಡ್ತಾರೆ. ಸಾಲ್ವ್ ಮಾಡಿ ಏನು ಮಾಡ್ತಾರೆ? ಎರಡನ್ನ ಆ್ಯಡ್ ಮಾಡಿ ಒಂದು ಇಕ್ವೇಷನ್ ಬರೆದ್ಬಿಡ್ತಾರೆ. ಯಾವ ಥರ ಇಕ್ವೇಷನ್ ಬರ್ತಾರೆ ನೋಡ್ರಿ ಇಲ್ಲಿ. ಇಲ್ಲಿ ಮೈನಸ್ ಅದಲ್ಲ, ಏನದಿಲ್ಲಿ ಮೈನಸ್ ವೈ ಇದಲ್ಲ, ಮೈನಸ್ ವೈ ಅನ್ನೋದನ್ನು ಪ್ಲಸ್ ಮಾಡ್ಕೊಂಡಾರ. ಮೈನಸ್ ವೈ ಏನು ಮಾಡ್ಕೊಂಡ್ರಿ? ಪ್ಲಸ್ ಮಾಡ್ಕೊಂಡಾರ. ಮೈನಸ್ ವೈ ಬದಲಿ ಮೈನಸ್ 1 ಇಟ್ಕೊಂಡ್ರಲ್ಲಿ. ಮೈನಸ್ ವೈ ಬದಲಿ ಏನು ಕೊಟ್ರ? ಮೈನಸ್ 1 ಟು ದಿ ಪವರ್ ಆಫ್ 2n ಪ್ಲಸ್ 1 ಅಂತ ಕೊಟ್ಟಾರ ಅವ್ರು. ಇಲ್ಲಿ ಏನಿದ್ದಲ್ಲಿ 0 ಹಾಕೋಣ ಅಂತ. ಏನಿದ್ದಲ್ಲಿ ಏನು ಹಾಕೋಣ? 0. ಆನ್ಸರ್ ಏನು ಬರ್ತದೆ? ಮೈನಸ್ 1 ಬರ್ತದೆ. ಏನಿದ್ದಲ್ಲಿ 1 ಹಾಕೋಣ ಅಂತ. ಏನಿದ್ದಲ್ಲಿ 1 ಹಾಕ್ರಿ. 2 1 2, 2 ಪ್ಲಸ್ 1 3, ಮೈನಸ್ 1 ಟು ದಿ ಪವರ್ ಆಫ್ 3 ನೆಗೆಟಿವ್ ಅಂದರೆ ಮತ್ತೇನು ಬರ್ತದೆ? ನೆಗೆಟಿವ್ನೇ ಬರ್ತದೆ. ಏನಿದ್ದಲ್ಲಿ 2 ಹಾಕ್ರಿ. 2 2 4, 4 ಪ್ಲಸ್ 1 5, ಮೈನಸ್ 1 ಟು ದಿ ಪವರ್ ಆಫ್ 5 ಅಂದ್ರೆ ಏನು ಬರ್ತದೆ ಆನ್ಸರ್? ಮತ್ತೆ ಮೈನಸ್ಸೇ ಬರ್ತದೆ. ನೆಕ್ಸ್ಟ್ ಏನಿದ್ದಲ್ಲಿ 3 ಹಾಕ್ರಿ. 2 3 6, 6 ಪ್ಲಸ್ 1 7, ಮೈನಸ್ 1 ಟು ದಿ ಪವರ್ ಆಫ್ 7. ಆಡ್ ನಂಬರ್ ಇರ್ತದೆ, ಇದು ಆಡ್ ನಂಬರ್. ಆಡ್ ನಂಬರ್ ಇದು ಏನು ಬರ್ತದೆ ಆನ್ಸರ್? ಮೈನಸ್ 1 ಬರ್ತದೆ ಅಂತಂದ್ರೆ ಇಲ್ಲಿ ಜನರಲಾಗಿ ಬರ್ಬಿಟ್ರೆ ಅವರು ಜನರಲಾಗಿ ಬರ್ದುಬಿಟ್ರೆ ಅದನ್ನು. ಅರ್ಥ ಆಯ್ತಾ? ಈಗ ಒಂದು ಯಾವುದಾದ್ರು ನಂಬರ್ ಮೈನಸ್ 1 ಬರಬೇಕು. ಮೈನಸ್ 1 ಟು ದಿ ಪವರ್ ಆಫ್ 1 ಇಸ್ ಈಕ್ವಲ್ ಟು ಏನು ಬರ್ತದೆ ಆನ್ಸರ್? ಮೈನಸ್ 1 ಬರ್ತದೆ. ಹೌದಾ? ಮತ್ತೆ ಮೈನಸ್ 1 ಬರಬೇಕು ನನಗೆ. ಮತ್ತೆ ಮೈನಸ್ 1 ಬರಬೇಕು, ಆದರೆ ಪವರ್ ಚೇಂಜ್ ಇರಬೇಕು. ಮೈನಸ್ 1 ಟು ದಿ ಪವರ್ ಆಫ್ 2 ಬರ್ತಂತ ತಿಳ್ಕೊ, ಅವಾಗ ಏನಾಗ್ತದೆ? ಮೈನಸ್ 1 ಇಂಟು ಮೈನಸ್ 1, ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ 1 ಬಂತು. ನಮ್ಗೆ ಬ್ಯಾಡ, ಪ್ಲಸ್ 1 ಬ್ಯಾಡ ನನಗೆ. ಅಂದ್ರೆ ಇಲ್ಲೇನು ಬ್ಯಾಡ ನನಗೆ? 2 ಬ್ಯಾಡ. ಮೈನಸ್ 1 ಟು ದಿ ಪವರ್ ಆಫ್ 3 ಹಾಕ್ತೀನಿ. ಮೈನಸ್ 1 ಇಂಟು ಮೈನಸ್ 1 ಇಂಟು ಮೈನಸ್ 1, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತ. ಅಂದ್ರೆ ಮೈನಸ್ ಯಾವಾಗ ಬರ್ತದ? ಆಡ್ ನಂಬರ್ ಇದ್ದಾಗ. ಪ್ಲಸ್ ಯಾವಾಗ ಬರ್ತದ? ಇವನ್ ನಂಬರ್ ಇದ್ದಾಗ. ಇವನ್ ನಂಬರ್ಗೆ ಫಾರ್ಮುಲಾ ಏನು? 2n.
ಆಡ್ ನಂಬರ್ಗೆ ಏನಪ್ಪ 2n + 1 ಅಂದರೆ ಇಲ್ಲಿ ಪವರ್ನ ಏನು ಬರಲಿ, ಇದನ್ನು ಬರಲಿ ಇದನ್ನು ಬರಲಿ, ತಳಗಿನ ಪವರ್ ಬರ್ತಾರೆ ನೋಡ್ರಿ, ಅದೇ ಪವರ್ ಬರ್ತಾರೆ ನೋಡಿ ಈಗ. ತಿಳಿತಾ ಯಾಕೆ ಬರ್ದಾರ ಅಂತ ಹೇಳಿಕೆ ಅರ್ಥ ಆಯ್ತು. ಇಲ್ಲಿ ಮೈನಸ್ ಇತ್ತಲ್ಲ, ಈ ಮೈನಸ್ಸನ್ನು ಅವ್ರು ಏನು ಮಾಡಿದ್ದಾರೆ, ಮೈನಸ್ಸನ್ನು ಏನು ಮಾಡಿದಾರೆ ಅವರು, ಜನರಲ್ -1 ಅಂತ ತೊಗೊಂಡಾರ ಅವರು. ಮೈನಸ್ ನಂಬರನ್ನು ಏನು ಮಾಡ್ಯಾರ ಅವರು, ಜನರಲ್ ಆಗಿ ಇಟ್ಬಿಟ್ಟಾರ. ಮೈನಸ್ ಯಾವಾಗ ಬರ್ತದೆ ಮೈನಸ್, ಇಲ್ಲಿ ನಂಬರ್ ಆಡ್ ಇದ್ದಾಗ. ಆಡ್ ಅಂತಂದ್ರೆ ಫಾರ್ಮುಲಾ ಏನು, 2n + 1. ಹಾಗಾಗಿ ಈ ಮೈನಸ್ಸನ್ನು ಏನು ಮಾಡ್ಕೊಂಡ್ಬಿಟ್ರೆ -1 ಅಂತ ಬರ್ಕೊಂಡ್ರು. -1 ಅಂತ ಬರ್ಕೊಂಡು ಇಲ್ಲಿ ಪವರ್ ಇಟ್ಕೊಂಡ್ರೆ ಇದು y ಹೆಂಗದಲ್ಲ ಹಂಗೆ ಇಟ್ಟಾರ. ತಿಳಿತಾ ಅರ್ಥ ಆಯ್ತು. ಈ ಸೈಡ್ ನೋಡ್ರಿ x = 2nπ ಹೆಂಗದ ಹಂಗೆ ಬರ್ದಿನ ಬರ್ದ ಬಳಕೆ ಏನು ಮಾಡಿದೀನಿ ಅಂತಂದ್ರೆ ಇಲ್ಲಿ ಪ್ಲಸ್ ಅದ, ಪ್ಲಸ್ ಇದ್ರೆ ಏನು ಹೇಳಿದೆ ನಿಮ್ಗೆ, ಬಂದಿಲ್ಲ ಪ್ಲಸ್ ಯಾವಾಗ ಬಂದದ, 2 ಇದ್ದಾಗ, 4 ಇದ್ದಾಗ, 6 ಇದ್ದಾಗ, 8 ಇದ್ದಾಗ ಬರ್ತದೆ. ಅಂದ್ರೆ 2n ಇದ್ರೆ ಪ್ಲಸ್ಸಿಗೆ ಹಚ್ತೀವಿ, ಎಲ್ಲ ಪ್ಲಸ್ ಇಲ್ಲ ಪ್ಲಸ್ಸಿಗೆ, ತಿಳಿತಾ, ಪ್ಲಸ್ಸಿಗೆ 2n ಹಚ್ತೀವಿ, ಮೈನಸ್ಗೆ ಏನು ಹಚ್ತೀವಿ 2n + 1 ಅಂತ ಹಚ್ತೀವಿ. ಅಂತಂದ್ರೆ ಇವೆರಡನ್ನ ಕಂಬೈಂಡ್ ಮಾಡಿ ನಾವೇನು ಬರಿಬೋದು, ಎರಡನ್ನ ಕಂಬೈಂಡ್ ಮಾಡಿ ಏನು ಬರಿಬೋದು, ಫಾರ್ಮುಲಾ ರೆಡಿ ಮಾಡ್ಬೋದು. ಅರ್ಥ ಆಯ್ತಾ. ಏನು ಫಾರ್ಮುಲಾ ರೆಡಿ ಮಾಡ್ತೀರಪ್ಪ, x = ಎಷ್ಟು ಸಿಕ್ತು, ಕಂಬೈನಿಂಗ್ ದೀಸ್ 2 ಈಕ್ವೇಷನ್ಸ್ ದ ರಿಸಲ್ಟ್ ಈಸ್, ಏನಪ್ಪ ರಿಸಲ್ಟ್ ಅದು, ಇದು ರಿಸಲ್ಟ್. ಅರ್ಥ ಆಯ್ತಾ. ರಿಸಲ್ಟ್ ಏನು ಬಂತು, x = nπ + -1 to n y. ಸರ್ ಕಂಬೈಂಡ್ ಹೆಂಗೆ ಮಾಡಬೇಕು, ಕಂಬೈಂಡ್ ಹೆಂಗೆ ಹೇಳ್ತಾರೆ, ಎರಡು ಆ್ಯಡ್ ಮಾಡ್ಕೊತ ಹೋಗೋದು, ಮತ್ತು ಹಿಂಗೆ ಸೊಲ್ಯೂಷನ್ ದೊಡ್ಡದಾಕೊಂತ ಹೋಗ್ತದೆ. ಅಷ್ಟಿನ ಅವಶ್ಯಕತೆ ಇಲ್ಲ ನಮಗೆ, ಡೈರೆಕ್ಟಾಗಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅವರು, ಎಷ್ಟು ವರ್ಕ್ ಮಾಡಿರಿ. ಓಕೆ, ಏನು ಮಾಡಿದ್ವಿ ನಾವು ಇಲ್ಲಿ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ವಿ. ಅದಕ್ಕಿದು ಯಾವ ಪ್ರಶ್ನೆಗೆ, sin x ಇದು ಅರ್ಥ ಆಯ್ತಾ. sin x ಗೆ ಆನ್ಸರ್ ಏನು ಬರಬೇಕು, nπ + -1 to n y. ಇದನ್ನು ಮೈಂಡ್ ಒಳಗೆ ಇಟ್ಕೋಬೇಕು. ಸೈನ್ ಬಂದ್ರೂ ಇದೇ ಬರಿಬೇಕು, ಕೋಸೆಕ್ ಬಂದ್ರೂ ಇದೇ ಬರಿಬೇಕು. ಸೈನ್ ಉಲ್ಟಾ ಏನಿರ್ತದೆ, ಕೋಸೆಕ್ ಇರ್ತದೆ. ಕೋಸೆಕ್ ಬಂದ್ರೂ ಇದೇ ಬರಿಬೇಕು. ಏನಪ್ಪ ಅದು ಫಾರ್ಮುಲಾ, x = nπ + -1 to n y ವೇರ್ n ಬಿಲಾಂಗ್ಸ್ ಟು z. ಇದು ಸೈನ್ ಗೊತ್ತಾಯ್ತಾ. ಸೈನ್ ಕೋಸೆಕ್ ಎರಡು ಮುಗಿದ್ಬಿಟ್ಟು ಇಲ್ಲಿ. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ, ಕಾಸ್ದು ನೋಡೋಣ ಅಂತ. ಕಾಸ್ದು ಏನು ಮಾಡ್ತೀಯಾ, ಸೇಮ್ ಫಾರ್ಮುಲಾ ಏನದು, ಲೆಟ್ ಅಸ್ ಕನ್ಸಿಡರ್ ಇಫ್ cos x = cos y ಅಂತ ಫಸ್ಟ್ ತಗೊಳ್ಳೋಣ ಅಂತ. ದೆನ್ ಅವ್ರು ಕೊಟ್ಟಾರೆ, ಯಾಕಂದ್ರೆ ಕೊಟ್ಬಿಟ್ರೆ ಆಲ್ರೆಡಿ ಕ್ವಶನ್ ಒಳಗೆ ಕೊಟ್ಬಿಟ್ಟು cos x = cos y ಅಂತ ಕೊಟ್ರೆ, ಇದು ಈಕ್ವಲ್ ಟು ಇದ್ದಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಇದನ್ನು ಲೆಫ್ಟ್ ಸೈಡಿಗೆ ತೊಗೊಂಬರ್ತೀವಿ. ಲೆಫ್ಟ್ ಸೈಡಿಗೆ ತೊಗೊಂಬಂದ್ರೆ ಪ್ಲಸ್ ಇದ್ದೇನಾಗ್ತದೆ, ಮೈನಸ್ ಆಗ್ತದೆ. ಆದ್ಬೇಕು ಇದು 0 ಉಳಿತದ. cos - cos -2 sin cos - cos -2 sin. ಓಕೆ, -2 ಇಂಟು ಅದು ಈ ಕಡೆ ಬಂದಾಗ ಡಿವೈಡ್ ಆಗಿ 0 ಆಗಿ ಹೋಗ್ಬಿಡ್ತದೆ. ಅದು ಸಿಕ್ಕಿದ್ದೇನು ಸಿಕ್ಕಿ ನಿನಗೆ ಬರೀ ಉಳಿದಿದ್ದು sin x + y/2 = 0 or sin x - y / 2 = 0. 0 ಯಾವಾಗಿರ್ತದ, nπ. 0 ಯಾವಾಗಿರ್ತದ, nπ. ಓಕೆ, sin ಕ್ಯಾನ್ಸಲ್ ಆಯಿತು. x + y / 2 ಅಂತಂದ್ರೆ ಓಕೆ, ಡಿವಿಷನ್ 2 ಇದಕ್ಕೆ ಬಂದಾಗ ಮಲ್ಟಿಪ್ಲಿಕೇಶನ್, ಪ್ಲಸ್ ಇದಕ್ಕೆ ಬಂದಾಗ ಮೈನಸ್. ಅರ್ಥ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿಗ ಡಿವಿಷನ್ ಇದಕ್ಕೆ ಬಂದಾಗ ಮಲ್ಟಿಪ್ಲಿಕೇಶನ್, ಮೈನಸ್ ಇದಕ್ಕೆ ಬಂದಾಗ ಪ್ಲಸ್. 2nπ - y 2nπ + y. ಒಂದು ಕಡೆ ಪ್ಲಸ್ ಅದ, ಒಂದು ಕಡೆ ಮೈನಸ್ ಅದ, ಎರಡು ತೊಗೊಂಬಿಡೋಣಲ್ಲ ಜನರಲ್ ಒಳಗೆ, ಎರಡು ತೊಗೊಂಬಂದ್ಬಿಡೋಣ ಅಂತ. ಫಾರ್ಮುಲಾ ಏನು ಬಂತಪ್ಪ ಹಂಗಿದ್ರೆ, ಫಾರ್ ಕಾಸ್ x ವ್ಯಾಲ್ಯೂ x = 2nπ ± y where n belongs to z. ये कौन सा फॉर्मूला, सेकेंड थ्योरम हो गया. थर्ड थ्योरम, मूरನೇ थ्योरम ನೋಡೋಣ ಅಂತ. prove that if x and y are not odd multiples of π/2, odd multiples ಇರಬಾರ್ದಂತ್ರಿ. ಅಂದ್ರೆ π/2, 3π/2, 5π/2, 7π/2 ಇರಬಾರ್ದಂತ. ಇದ್ರೆ ಏನಾಗ್ತದೆ, ಇನ್ಫೈನೈಟ್ ಬರ್ತದೆ. ಅರ್ಥ ಆಯ್ತಾ, ಇನ್ಫೈನೈಟ್ ಬರ್ತದೆ. ಹಾಗಾಗಿ ಏನಿರಬಾರ್ದು, ಆಡ್ ಮಲ್ಟಿಪಲ್ ಆಫ್ π/2 ಇರಬಾರ್ದು. ಓಕೆ, ದೆನ್ tan x = tan y ಇಂಪ್ಲೈಸ್ ಏನಂತ ಪ್ರೂವ್ ಮಾಡ್ಬೇಕು ನಾವಿಲ್ಲಿ, x = nπ + y ವೇರ್ n ಬಿಲಾಂಗ್ಸ್ ಟು z. ಪ್ರೂಫ್ ತಗೊಳ್ಳೋಣ. ಪ್ರೂಫ್ ತಗೊಳ್ಳೋಣ ಅಂತ. ಫಸ್ಟಿಗೆ ಏನಪ್ಪ, tan x = tan y. tan x = tan y ಈ ಕಡೆ ತೊಗೊಂಬರ್ತೀನಿ. tan - tan ಆಗ್ತದೆ, ಆಗಲ್ಲ.
ಏನು ಬರ್ತೀವಿ ಫಸ್ಟಿಗೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ವಾಯ್ ಅಂತ ಬರೋಣ. ಈ ಕಡೆ ತೊಗೊಂಬರ್ತೀನಿ. ಅವಾಗ ಏನಾಗ್ತದೆ ರೀ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವಾಯ್ ಇಸ್ ಈಕ್ವಲ್ ಟು 0. ಟ್ಯಾನ್ ಅಂದ್ರೆ ಏನಪ್ಪ ಸೈನ್ ಡಿವೈಡೆಡ್ ಬೈ ಕಾಸ್. ಟ್ಯಾನ್ ಅಂತಂದ್ರೆ ಸೈನ್ ಡಿವೈಡೆಡ್ ಬೈ ಕಾಸ್ ಇಸ್ ಈಕ್ವಲ್ ಟು 0. ಕ್ರಾಸ್ ಮಲ್ಟಿಪ್ಲೈ, ಇದು ನೀಲ್ ಮಲ್ಟಿಪ್ಲೈ, ಇದು ನೀಲ್ ಮಲ್ಟಿಪ್ಲೈ, ಇವೆರಡು ಮಲ್ಟಿಪ್ಲೈ ಆಯಿತಾ. ಈ ಕಡೆ ಮಲ್ಟಿಪ್ಲೈ ಮಾಡೋಣ. ಸೈನ್ ಎಕ್ಸ್ ಕಾಸ್ ವಾಯ್ ಮೈನಸ್ ಕಾಸ್ ಎಕ್ಸ್ ಸೈನ್ ವಾಯ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವಾಯ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಡಿವಿಷನ್ಗೆ ಬಂದಾಗ ಮಲ್ಟಿಪ್ಲಿಕೇಶನ್ 0 ಆಗಿ ಹೋಗ್ಬಿಡ್ತದೆ. ಅದು 0ಕ್ಕೆ ಮಲ್ಟಿಪ್ಲೈ 0 ಆಗಿಬಿಡ್ತದೆ. ಏನು ಬಂತು ಉತ್ತರ ಸೈನ್ ಎಕ್ಸ್ ಕಾಸ್ ವಾಯ್ ಮೈನಸ್ ಕಾಸ್ ಎಕ್ಸ್ ಸೈನ್ ವಾಯ್ ಅಂತ ಬಂತು. ಕರೆಕ್ಟಾ? ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾರೆ ಅವರು, ಸೈನ್ ಎಕ್ಸ್ ಕಾಸ್ ವಾಯ್ ಮೈನಸ್ ಕಾಸ್ ಎಕ್ಸ್ ಸೈನ್ ವಾಯ್ ಫಾರ್ಮುಲಾ ಏನು? ಸೈನ್ ಆಫ್ ಎಕ್ಸ್ ಮೈನಸ್ ವೈ. ಏನು ಪದ? ಏನು ಫಾರ್ಮುಲಾ? ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಏನು? ಹಾಂ ಸೈನ್ ಎಕ್ಸ್ ಕಾಸ್ ವಾಯ್ ಮೈನಸ್ ಕಾಸ್ ಎಕ್ಸ್ ಸೈನ್ ವಾಯ್ ಇಸ್ ಈಕ್ವಲ್ ಟು ಏನು ಬಂತು? ಸೈನ್ ಆಫ್ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 0. ಸೈನ್ ಆಫ್ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಸೈನ್ 0 ಯಾವಾಗ ಆಗ್ತದಪ್ಪ? ಸೈನ್ ಎನ್ ಪೈ ಸೈನ್ ಸೈನ್ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಎನ್ ಮೈನಸ್ ವೈ ಕಡೆ ಕಳಿಸು. ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ವಾಯ್ ವೇರ್ ಎನ್ ಬಿಲಾಂಗ್ಸ್ ಟು ಝೆಡ್. ದಿಸ್ ಇಸ್ ದ ಆನ್ಸರ್. ಅರ್ಥ ಆಗ್ತದ? ಅಂದರೆ ಸೈನ್ ಇದ್ರೆ ಏನಪ್ಪ ಜನರಲ್ ಸೊಲ್ಯೂಷನ್? ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ಆರ್ ಮೈನ್ ಅಲ್ಲಮ್ಮ ಫಸ್ಟಿಂದ ಹೇಳ್ತೀನಿ, ಸೈನ್ ಹೇಳ್ತಾ ಇದ್ದೀನಿ. 2n ಪೈ ಹೌದಿಲ್ಲ? ಏನದ ಫಸ್ಟಿಗೆ 2n ಪೈ ಅದ ಎನ್ ಪೈ ಅದ ಸೈನ್ ಸೈನ್ದು ನೋಡಿರಿ ಸೈನ್ದು. ಹಾಂ ಓಕೆ, ಎಷ್ಟು ಇರ್ತದೆ ಅಷ್ಟೇ ಇರ್ತದೆ. ನೀವು ಅದ್ರದ್ರೆ ಏನು ಜಾಸ್ತಿ ಆಗ್ತದೆ ಏನದು? ಹಾಂ ಓಕೆ, ಎನ್ ಪೈ ಪ್ಲಸ್ ಮೈನಸ್ 1 ಟು ದಿ ಪವರ್ ಆಫ್ ಎನ್ ವಾಯ್ ಹೌದಾ? ಎಕ್ಸ್ ಇದ್ರೆ ಎನ್ ಪೈ ಬಂತು, ಸಾರಿ ಸೈನ್ ಇದ್ರೂ ಎನ್ ಪೈ ಬಂತು, ಆಮೇಲೆ ಟ್ಯಾನ್ ಇದ್ರೂ ಎನ್ ಪೈ ಬರ್ತದೆ ಹೌದಿಲ್ಲ ರೀ? ಹಾಂ ಟ್ಯಾನ್ ಇದ್ರೂ ಎನ್ ಪೈ ಇಲ್ಲ ನೋಡಿ, ಟ್ಯಾನ್ ಇದ್ರೂ ಎನ್ ಪೈ ಪ್ಲಸ್ ವಾಯ್, ಸೈನ್ ಇದ್ರೆ ಎನ್ ಪೈ ಪ್ಲಸ್ ಆರ್ ಪ್ಲಸ್ ಮೈನಸ್ 1 ಟು ದಿ ಪವರ್ ಆಫ್ ಎನ್ ಇಂಟು ವಾಯ್ ಅಂತ. ಆದ್ರೆ ಕಾಸ್ ಇದ್ರೆ ಏನು ಬರ್ತದೆ? 2n 2n ಪೈ ಪ್ಲಸ್ ಆರ್ ಮೈನಸ್ ವಾಯ್. ಇದು ನೆನ್ಪಿಟ್ಕೊಳ್ಬೇಕು, ಬೈಪಾಟ್ ಮಾಡ್ಬೇಕು ಇದನ್ನು. ಇಲ್ಲ ಅಂತ ಮುಂದಿನ ಲೆಕ್ಕ ನಮಗೆ ಬರೋಂಗಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ಕ್ವಶನ್ಸ್ ನೋಡೋಣ. ಎಕ್ಸಾಂಪಲ್ ಕ್ವಶನ್, ಎಕ್ಸಾಂಪಲ್ ನಂಬರ್ 20 ಎಕ್ಸಾಂಪಲ್ ನೋಡೋಣ. ಫೈಂಡ್ ದ ಸೊಲ್ಯೂಷನ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಮೈನಸ್ √3/2. ಓಕೆ, ಎಕ್ಸಾಂಪಲ್ ನಂಬರ್ 20. The question is sin x is equal to minus √3/2. This is the given question. We know that ನಮಗೆ ಗೊತ್ತದ. ಏನು ಗೊತ್ತೈತಿ? sin x is equal to ಸೈನ್ ಯಾವಾಗ ನೆಗೆಟಿವ್ ಇರ್ತಾವ? ಒಂದು ಥರ್ಡ್ ಕ್ವಾಡ್ರಂಟ್, ಇನ್ನೊಂದು ಫೋರ್ತ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟಿಗೆ ಹೆಂಗೆ ಹೋಗ್ಬೋದು? ಪೈ ಪ್ಲಸ್ ಅಂತ ಹೋಗ್ಬೋದು. ಫೋರ್ತ್ ಕ್ವಾಡ್ರಂಟಿಗೆ ಹೆಂಗೆ ಹೋಗ್ಬೋದು? 2π ಮೈನಸ್ ಅಂತ ಹೋಗ್ಬೋದು. ಒಂದು ಪೈ ಪ್ಲಸ್ ತೊಗೊಳಮ್ಮ, ಇನ್ನೊಂದು 2π ಮೈನಸ್ ತೊಗೊಳೋಣ ಅಂತ. ಓಕೆ, ಸೈನ್ ಪೈ ಪ್ಲಸ್ √3/2 ಯಾವಾಗಿರ್ತದ? π/3 ಇದ್ದಾಗ, 60 ಡಿಗ್ರಿ ಇದ್ದಾಗ, 60 ಡಿಗ್ರಿ ಇದ್ದಾಗ. ಓಕೆ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ ಬ್ರಾಕೆಟ್ 3π ಪ್ಲಸ್ ಪೈ ಏನಪ್ಪ? 4π/3 ಕ್ಯಾನ್ಸಲ್. ದೇರ್ ಫಾರ್ ಎಕ್ಸ್ ಈಕ್ವಲ್ ಟು ಏನು ಸಿಗ್ತದೆ ನಮಗೆ? 4π/3. ಓಕೆ, ಇನ್ ಯಾವ ಕ್ವಾಡ್ರಂಟ್ ಇದು? ಇನ್ ಸೆಕೆಂಡ್ ಕ್ವಾಡ್ರಂಟ್. ಇನ್ ಯಾವ ಮಾಡೋಕೆ? ಇನ್ನು ಫೋರ್ತ್ ಕ್ವಾಡ್ರಂಟ್. ಏನು ಬರಿಬೋದು ನೀನು ಫೋರ್ತ್ ಕ್ವಾಡ್ರಂಟ್ ಒಳಗಡೆ? ಥರ್ಡ್ ಕ್ವಾಡ್ರಂಟ್ ಅಲ್ಲ? ಹಾಂ ಹೌದು, ಥರ್ಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲ, ಥರ್ಡ್ ಕ್ವಾಡ್ರಂಟ್. ಇನ್ನು ಫೋರ್ತ್ ಕ್ವಾಡ್ರಂಟ್ ಒಳಗೆ ಏನು ಬರಿಬೋದು ಹೇಳು? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 2π ಮೈನಸ್ π/3 ಅಂತ ಬರೀಬಹುದು. ಓಕೆ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 2π ಅಂತಂದ್ರೆ 6π ಆಯ್ತದೆ. 6π ಮೈನಸ್ ಪೈ ಅಂತ 5π/3 ಅಂತ ಸೈನ್ ಕ್ಯಾನ್ಸಲ್. ಎಕ್ಸ್ ಈಕ್ವಲ್ ಟು 5π/3 ಅಂತ ಮಕ್ಕಳೇ
ತಿಳ್ಕೊಳ್ರಿ. ಇಲ್ಲಿ ಮೊದಲು ನಾವು ಏನು ಮಾಡಿದ್ವಿ, ಎಕ್ಸ್ ಸೈನ್ ವ್ಯಾಲ್ಯೂ ಎಲ್ಲೆಲ್ಲಿ ನೆಗೆಟಿವ್ ಇರ್ತದೆ ಅಂತ ನೋಡಿದ್ವಿ. ಥರ್ಡ್ ಕ್ವಾಡ್ರೆಂಟ್ ಒಳಗೆ ನೆಗೆಟಿವ್ ಇರ್ತದ, ಫೋರ್ತ್ ಕ್ವಾಡ್ರೆಂಟ್ ಒಳಗೆ. ಥರ್ಡ್ ಕ್ವಾಡ್ರೆಂಟ್ ಹೆಂಗೆ ಹೋಗ್ಬೇಕು, ಪೈ ಪ್ಲಸ್. ಫೋರ್ತ್ ಕ್ವಾಡ್ರೆಂಟ್ ಹೆಂಗೆ ಹೋಗ್ಬೇಕು, 2π ಮೈನಸ್. ಇಲ್ಲಿ ಎಕ್ಸ್ ಅಂದ್ರೇನು, √3/2ಕ √3/2ಕ π/6 ಈಕ್ವಲ್ ಇರ್ತದೆ. ಅದಕ್ಕೆ ನಾನು ಬರ್ತೀನಿ π/3, ಅದಕ್ಕೆ π/3 ನಾನು ಬರ್ತೀನಿ. ತಿಳಿತಾ? ಹಂಗಿದ್ರೆ ಇಲ್ಲಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಬರೀತಿಪ್ಪ. ದೇರ್ ಫೋರ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆರ್, ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ PAL ಅದ, PLE ಅದ ನೋಡು. ಸೊಲ್ಯೂಷನ್ಸ್ ಆರ್ ಏನು ಬರ್ತೀಯಾ, ಒಂದು 4π/, x = ಏನು ಬಂದಿದೆ 4π/3, ಇನ್ನೊಂದು 5π/3 ಅಂತ ಬಂತು. ಕರೆಕ್ಟ್? ಓಕೆ, 4π/3 5π/3 ಅಂತ ಬಂತು. PAL ಅದಕ್ಕೆ ಕೇಳಿದೆ ನಿಮಗೆ. ಪ್ರಿನ್ಸಿಪಲ್ ಅದು ಪ್ರಿನ್ಸಿಪಾಲ್, ಹೌದಿಲ್ರಿ? PAL. ಈಗ ನಮಗೆ ಜನರಲ್ ಸೊಲ್ಯೂಷನ್ ಬೇಕು. ಜನರಲ್ ಸೊಲ್ಯೂಷನ್ ಎಕ್ಸ್ ಇಸ್ ಈಕ್ವಲ್ ಟು ಏನಪ್ಪ ಫಾರ್ಮುಲಾ, x = n π ಪ್ಲಸ್ -1 to the power of ಆಯಿತು. ಮುಂದೆ ಹೇಳು, y ಯಾವತ್ತು ತೊಗೊಂತಿ ಇದ್ರೊಳಗಡೆ, 4π/3 ತೊಗೊಂತಿ. ಯಾಕೆ ಅದನ್ನ ಯಾಕೆ ತೊಗೊಳ್ಳಿಲ್ಲ ಉಳಿದಿದ್ದು? ಇದನ್ನ ಯಾಕೆ ತೊಗೊಳ್ಳಿಲ್ಲ? ಪೈ 180 ಒಳಗಡೆ ಅದು. π/3 ಅಂತ 60 ಡಿಗ್ರಿ ಬಂತು. 60 × 4 ಅಂತ 240 ಡಿಗ್ರಿ ಬಂತು. ಹಾಂ, 360 ಒಳಗೆ ಬರಬೇಕು. 360 ಕಡಿಮೆ ಅದ. ಇನ್ನೊಂದು ಯಾವ್ದು ಬಂತು? 5π/3 ಆಗಲ್ಲನು? ಅವ್ರು ತೊಗೊಂಡಿಲ್ಲನ ಅವರು? ಅವ್ರು ಮಾಡೇ ಇಲ್ಲ. ಜನರಲ್ ಸೊಲ್ಯೂಷನ್ ಬರ್ತಾರಲ್ಲ, ಇಲ್ಲಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಬರ್ತಾರೆ, ಜನರಲ್ ಸೊಲ್ಯೂಷನ್ ಬರ್ತಾರೆ. ಅಂದ್ರೆ ನಾವೇನು ಮಾಡೀನಿ, 4π/3 ಅಂತ ಬರ್ಕೊಂಡು ಬಿಡೋಣ. ಇಂಟು 4π/3 4π/3. ಇದು ಏನಪ್ಪ ಅಂತಂದ್ರೆ 360 ಡಿಗ್ರಿ ಒಳಗಡೆ ಬರ್ತದೆ. ಇದು ಹೊರಗೆ ಬರ್ತದೆ, ಮತ್ತು ಇದನ್ನು ಒಳಗೆ ಬರ್ತದಲ್ಲ. ಅರ್ಥಾಯ್ತಾ? ಇದು ವ್ಯಾಲ್ಯೂ ಬರೆದ್ರೂ ಬರ್ತದೆ ಆನ್ಸರ್, ಇದು ಬರೆದ್ರೂ ಬರ್ತದೆ ಆನ್ಸರ್. ಎರಡು ಆನ್ಸರ್ಗಳು ಬರ್ತವೆ. ಇದು 20th ಕ್ವಶನ್ ಎಕ್ಸಾಂಪಲ್. ನೆಕ್ಸ್ಟ್ ಏನದ ಎಕ್ಸಾಂಪಲ್ ನಂಬರ್ 21 ಅದ. ಎಕ್ಸಾಂಪಲ್ ನಂಬರ್ ಓಕೆ, ಎಕ್ಸಾಂಪಲ್ ನಂಬರ್ 21 ನೋಡೋಣ. ಏನಪ್ಪ ಎಕ್ಸಾಂಪಲ್ 21? cos x = 1/2. ಕರೆಕ್ಟ್? ಎಷ್ಟದು ಕ್ವಶನ್ಸ್ಗಳು? 20 to 24 ಭಾಳ ಅದಾವಲ್ಲ. ಓಕೆ, cos x = cos x = 1/2. we know that cos x ಪಾಸಿಟಿವ್ ಅದ. ಪಾಸಿಟಿವ್ ಎಲ್ಲೆಲ್ಲಿ ಇರ್ತೈತಿ? ಒಂದು ಫಸ್ಟ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಒಳಗೆ ಇರ್ತದೆ. ಕರೆಕ್ಟಾ? ಓಕೆ, cos x = cos π/3 ಐ ಥಿಂಕ್. cos π/3 ವ್ಯಾಲ್ಯೂ ಏನು ಬರ್ತದಪ್ಪ? 1/2 ಬರ್ತದೆ. ಅದಕ್ಕೆ 1/2 ಬದಲಿ ಏನು ಬರಲಿ? π/3. ಯಾಕಂದ್ರೆ cos π/3 का वैल्यू क्या है? इसके बदले में ಇದು ಬರಿತೀನಿ. ತಿಳಿತಾ? cos ಕ್ಯಾನ್ಸಲ್. x = π/3. ನೆಕ್ಸ್ಟ್ ಮತ್ತೊಂದು ಬರ್ತದ, ಜನರಲ್ ಸೊಲ್ಯೂಷನ್. ಇದು ಒಂದೇ ಕೊಟ್ಟಿದ್ದಾರಾ ಏನು ಪ್ರಿನ್ಸಿಪಲ್ ಒಳಗೆ? ಇದೊಂದೇ, ಇಷ್ಟೇ ಕೊಟ್ಟಾರ? ಚಲೋನೇ ಇಲ್ಲ ಮತ್ತು. ದೇರ್ ಫೋರ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ ಈಸ್ ಬರೀ π/6 π/3 ಅಷ್ಟೇ ಅದ ಬುಕ್ ಒಳಗಡೆ ನೋಡ್ರಿ ಪಕ್ಕ. ಆಮೇಲೆ ಈಗ ಜನರಲ್ ಸೊಲ್ಯೂಷನ್ ಬೇಕಲ್ಲ. ದೇರ್ ಫೋರ್ ದ ಜನರಲ್ ಸೊಲ್ಯೂಷನ್ ಈಸ್ cos x ಗೆ ಏನಂತ ಹೇಳ್ರಿ? x = 2nπ ಪ್ಲಸ್ ಆರ್ ಮೈನಸ್ π/3 ಅದ. ಓಕೆ, ಪ್ಲಸ್ ಆರ್ ಮೈನಸ್ y ಅದಿಲ್ಲ. y ಬದಲು ಏನು ಬರಬೇಕು? π/3 ವೇರ್ n ಬಿಲಾಂಗ್ಸ್ ಟು z ಅಂತ ಬರಿಬೇಕು. ಅರ್ಥಾಯ್ತಾ? ಇಲ್ಲಿ ಏನು ಬಂದಿರ್ತದೆ ವ್ಯಾಲ್ಯೂ ಅದನ್ನೇ ಇಲ್ಲಿ ಬಂದು ಸೇರಿಸ್ಬಿಡ್ಬೇಕು ಅಷ್ಟೇ. ಕಾಸ್ ಅಂತಂದ್ರೆ ನಿಮ್ಗೆ ಗೊತ್ತದ. ಕಾಸ್ ಅಂದ್ರೆ ಇಷ್ಟಂತ ಗೊತ್ತದ ನಿಮ್ಗೆ. ಕಾಸ್ ಅಂದ್ರೆ 2nπ ಇಷ್ಟು ಬಂದು. ಅರ್ಥೈತ್ರಾ? ಈ ಥರ ನಾವು ಏನು ಮಾಡ್ಬೋದು, ಸೊಲ್ಯೂಷನ್ಸ್ಗಳನ್ನು ಫೈಂಡ್ ಔಟ್ ಮಾಡಿ. ಎಕ್ಸಾಂಪಲ್ ನಂಬರ್ 22 ಕ್ವಶನ್ ಈಸ್ tan 2x = -cot x + π/3 ಅಂತ ಇದೆ. ಮಕ್ಕಳೇ,
ಒಂದು ಫಾರ್ಮುಲಾ ಬರ್ಸಿದ್ದೆ ನಿಮ್ಗೆ, ಟ್ಯಾನ್ ಪೈ ಬೈ 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಎಕ್ಸ್ ಅಂತೇಳಿಕೆ, ಮೈನಸ್ ಕಾಟ್ ಎಕ್ಸ್. ಟ್ಯಾನ್ ಇದ್ದಿದ್ದು ಪೈ ಬೈ 2 ಇದ್ರೆ ಟಾಗಲ್ ಆಗ್ತದೆ ಅಂತ ಹೇಳಿದ್ದೆ. ಸೆಕೆಂಡ್ ಕ್ವಾಡ್ರಂಟ್ ಇದು, ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಏನಿರ್ತದೆ, ಟ್ಯಾನ್ ನೆಗೆಟಿವ್ ಇರ್ತದೆ ಅಂತ ಹೇಳಿ. ಟ್ಯಾನ್ ನೆಗೆಟಿವ್ ಯಾವಾಗ ಸೆಕೆಂಡ್ ಕ್ವಾಡ್ರಂಟ್ ಇದ್ದಾಗ. ಆಮೇಲೆ ಪೈ ಬೈ 2 ಅಂದರೆ ಟಾಗಲ್ ಮಾಡಬೇಕು, ಟ್ಯಾನ್ ಇದ್ದಿದ್ದು ಕಾಟ್ ಮಾಡ್ಬೇಕಂತ ಹೇಳಿದೆ ನಿಮ್ಗೆ. ಅಂತಂದ್ರೆ ಮೈನಸ್ ಕಾಟ್ ಬದಲಿ ನಾವೇನು ಬರಿಬೋದು, ಪೈ ಬೈ 2 ಪ್ಲಸ್ ಎಕ್ಸ್ ಬರಿಬಹುದು. ತಿಳಿತಾ? ಪೈ ಬೈ 2 ಪ್ಲಸ್ ಎಕ್ಸ್ ಬರಿಬೋದು. ಅಂದ್ರೆ ನಾನು ಇಲ್ಲಿ ಬರೆದು ಬಿಡ್ತೀನಿ. ಟ್ಯಾನ್ 2x ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಬದಲಿ ಏನು ಬರಿಬೋದಪ್ಪ, ಟ್ಯಾನ್ ಪೈ ಬೈ 2 ಪ್ಲಸ್ ಎಕ್ಸ್ ಅಂದರೆ ಪೂರಾ ಎಕ್ಸ್ ಪ್ಲಸ್ ಪೈ ಬೈ 3. ಅರ್ಥ ಆಯ್ತಾ? ಬೇಕಾದ್ರೆ ಬ್ರ್ಯಾಕೆಟ್ ಒಳಗೆ ಫಾರ್ಮುಲಾ ಬರ್ಬಿಡ್ತೀನಿ. ಏನು ಬರ್ತೀನಪ್ಪ, ಟ್ಯಾನ್ ಪೈ ಬೈ 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಎಕ್ಸ್. ಇದು ಫಾರ್ಮುಲಾ. ಓಕೆ ಮಕ್ಕಳೇ, ನೋಡ್ರಿ ಇಲ್ಲಿ ಟ್ಯಾನ್ ಕ್ಯಾನ್ಸಲ್, 2x ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಮಕ್ಕಳೇ, ಪೈ ಬೈ 2 ಪ್ಲಸ್ ಪೈ ಬೈ 3 ಕೂಡಿಸ್ತೀನಿ ನಾನು. ಪೈ ಬೈ 2 ಅಂತಂದ್ರೆ 90 ಡಿಗ್ರಿ, ಪೈ ಬೈ 3 ಅಂತಂದ್ರೆ 60 ಡಿಗ್ರಿ. 90 ಡಿಗ್ರಿ ಪ್ಲಸ್ 60 ಡಿಗ್ರಿ 150 ಡಿಗ್ರಿ. 150 ಡಿಗ್ರಿನ ರೆಡಿನಿ ಕೌಂಟ್ ಮಾಡೋಣ ಅಂತ. 150 ಅಂದರೆ 5 ಪೈ ಬೈ 6 ಬರ್ತದೆ, 5 ಪೈ ಬೈ 6 ಬರ್ತದೆ. ಅರ್ಥ ಆಯ್ತಾ? ಅಂದ್ರೆ ನಾನು ಬರಲಿ ಇಲ್ಲಿ ಎಕ್ಸ್ ಪ್ಲಸ್ 5 ಪೈ ಬೈ 6 ಅಂತ ಬರ್ಬಿಡ್ತೀನಿ. ಯಾಕೆ ಬರ್ದ್ಯಾ, ಎಕ್ಸ್ ಹೆಂಗದಲ್ಲ ಹಂಗೆ ಬರ್ದೀನಿ. ಪೈ ಬೈ 2 ಅಂದ್ರೆ 90 ತೊಗೊಂಡಿನಿ, ಪೈ ಬೈ 3 ಅಂದ್ರೆ 60 ತೊಗೊಂಡಿನಿ. ಎರಡು ಸೇರಿಸಿದ್ರೆ 150 ಆಯಿತು. 150ನ್ನು ರೇಡಿಯನ್ ಕೌಂಟ್ ಮಾಡ್ಕೊಂಡಿನಿ. ತಿಳಿತಾ? ಓಕೆ, ಪ್ಲಸ್ ಎಕ್ಸ್ ಈ ಕಡೆ ಬಂದಾಗ ಏನಾಗ್ತದೆ, ಅದು ಮೈನಸ್ 2x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 5 ಪೈ ಬೈ 6. 2x ಎಕ್ಸ್ ತೆಗಿ, ಎಕ್ಸ್ ಇಸ್ ಈಕ್ವಲ್ ಟು 5 ಪೈ ಡಿವೈಡೆಡ್ ಬೈ 6. ದೇರ್ ಫೋರ್ ಇದು ಯಾವ ಸೊಲ್ಯೂಷನ್, ಇದು ದ ಪ್ರಿನ್ಸಿಪಲ್ ಸೊಲ್ಯೂಷನ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 5 ಪೈ ಬೈ 6 ಅಂತ. ನೆಕ್ಸ್ಟ್ ಈಗ ಜನರಲ್ ಸೊಲ್ಯೂಷನ್ ಬೇಕಿಲ್ಲಪ್ಪ. ದ ಜನರಲ್ ಸೊಲ್ಯೂಷನ್ ಈಸ್, ಜನರಲ್ ಸೊಲ್ಯೂಷನ್ ಈಸ್ ಏನದು, ಟ್ಯಾನ್ ಅದಿಲ್ಲ, ಟ್ಯಾನಿಗೆ ಏನು ಫಾರ್ಮುಲಾ ಐತಿ, ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಪ್ಲಸ್ ವಾಯ್ ಅದಿಲ್ಲ. ವಾಯ್ ಅಂದ್ರೆ ಏನು ಬಂದೈತೆ ಆನ್ಸರ್, 5 ಪೈ ಬೈ 6 ಅಂತ ನಾವು ಡೈರೆಕ್ಟ್ ಆಗಿ ಬಂದ್ಬಿಡೋಣ್ರಿ. 5 ಪೈ ಬೈ 6 ವೇರ್ ಎನ್ ಬಿಲಾಂಗ್ಸ್ ಟು ಝಡ್ ಅಂತ ನಾವು ಬರೀ. ಎಕ್ಸಾಂಪಲ್ ನಂಬರ್ 23 ಕ್ವಶನ್ ಬಂದುಬಿಟ್ಟು ಸೈನ್ 2x ಮೈನಸ್ ಸೈನ್ 4x ಪ್ಲಸ್ ಸೈನ್ 6x ಅಂತ ಬರ್ತದೆ. ಮಕ್ಕಳೇ ಇದಕ್ಕೂ ಫಾರ್ಮುಲಾ ಐತೆ, ಇವೆರಡು ತೊಗೊಂಡ್ರು ಕೂಡ ಫಾರ್ಮುಲಾ ಅದು. ಆದರೆ ನಾವೇನು ಮಾಡೋಣ ಅಂತಂದರೆ ಇವೆರಡು ತೊಗೊಂಡು ಅಂತ ತಿಳ್ಕೊಡ್ರಿ. 2 ಪ್ಲಸ್ 4 6 ಬೈ 2 ಅಂದರೆ 3 ಬಂದುಬಿಡ್ತದೆ. 3x ಅಂತ ಇಲ್ಲಿ ಎಲ್ಲಿ 3x ಅದ್ರ ಜೊತೆಗೆ ಮ್ಯಾಚಿಂಗ್ ಮಾಡೋದು ಯಾವುದೂ ಇಲ್ಲ. ಅದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ 2 ಅದ, ಇಲ್ಲಿ 6 ಅದ. 2 ಪ್ಲಸ್ 6 8 ಡಿವೈಡ್ ಬೈ 2 ಅಂದ್ರೆ 4 ಅಂದ್ರೆ ಇಲ್ಲಿ ಮ್ಯಾಚ್ ಆಗಿಬಿಡ್ತದೆ ಬಂದಕ್ಕೆ. ಅಂದ್ರೆ ಯಾವ್ಯಾವ ತಗೋಬೇಕಪ್ಪ, 2x 6x. ಓಕೆ, ಅವನು ತಗೊಂತಂದು ಉಳಿದಿವೆಲ್ಲ ಏನಪ್ಪ ಅಂತಂದ್ರೆ ಬಿಟ್ಬಿಡೋಣ ಅಂತ. ಸೈನ್ 2x ಪ್ಲಸ್ ಸೈನ್ 6x ಮೈನಸ್ ಸೈನ್ ಈಕ್ವಲ್ ಟು 0. ಸೈನ್ ಪ್ಲಸ್ ಸೈನ್ ಫಾರ್ಮುಲಾ 2 ಸೈನ್ ಕಾಸ್ 2 ಸೈನ್ 2x ಪ್ಲಸ್ 6x ಡಿವೈಡೆಡ್ ಬೈ 2 ಕಾಸ್ 2x ಮೈನಸ್ 6x ಡಿವೈಡೆಡ್ ಬೈ 2 ಮೈನಸ್ ಸೈನ್ 4x ಈಕ್ವಲ್ ಟು 0. ನೆಕ್ಸ್ಟ್ 2 ಸೈನ್ 6 ಪ್ಲಸ್ 2 ಅಂತಂದರೆ 8x ಡಿವೈಡೆಡ್ ಬೈ 2 ಕಾಸ್ ಮೈನಸ್ 4x ಡಿವೈಡೆಡ್ ಬೈ 2 ಮೈನಸ್ ಸೈನ್ 4x ಈಕ್ವಲ್ ಟು 0. 2 ಸೈನ್ 4x ಕಾಸ್ 2x ಬರಿತೀನಿ, ಯಾಕಂತಂದ್ರೆ ಮೈನಸ್ ಇದು ಏನಾಗ್ಬಿಡ್ತದೆ, ಕಾಸಿಗೆ ಪ್ಲಸ್ ಆಗಿಬಿಡ್ತದೆ. ಕಾಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅದ, ಮೈನಸ್ ಸೈನ್ 4x ಈಕ್ವಲ್ ಟು 0. ಈಗ ನಾನು ಮಾಡೋಣ, ಇದು ಸೈನ್ 2x ಏನದಲ್ಲ, ಸೈನ್ 4x ಏನದ ಕಾಮನ್ ತೆಗೋಣಂತ. ಸೈನ್ 4x ಕಾಮನ್ ತೆಗೆದಾಗ ಏನು ಉಳಿತಲ್ಲಿ, 2 ಕಾಸ್ 2x ಮೈನಸ್ 1 ಇಸ್ ಈಕ್ವಲ್ ಟು 0. 2 ಕಾಸ್ ಎಕ್ಸ್ ಅಥವಾ 2 ಕಾಸ್ 2x ಫಾರ್ಮುಲಾ ಏನು, ಸೈನ್ ಸ್ಕ್ವೇರ್ 2x ಐ ಥಿಂಕ್. 2 ಕಾಸ್ ಫಾರ್ಮುಲಾ ನೋಡಿರಿ, 2 ಕಾಸ್ 2x ಅವ್ರೇನು ತೊಗೊಂಡಿದ್ದಾರೆ, ಇದಕ್ಕೆ ಹಾಕಿದ್ರೆ ವ್ಯಾಲ್ಯೂ ಈಗ ಸಪ್ರೇಟ್ ಮಾಡಿಬಿಟ್ರೆ ಇಲ್ಲೇ ಐ ಥಿಂಕ್ ಇಲ್ಲೇ ಸಪ್ರೇಟ್ ಮಾಡಿರ್ಬೇಕು ನೋಡಿ ಪಕ್ಕ. ಸೈನ್ 4x ಇಸ್ ಈಕ್ವಲ್ ಟು 0 ಆ್ಯಂಡ್ 2 ಕಾಸ್ 2x ಮೈನಸ್ 1 ಇಸ್ ಈಕ್ವಲ್ ಟು 0 ಈ ಥರ ತೊಗೊಂಡಿದ್ದಾರಾ.
ಜಸ್ಟ್ ಚೆಕ್ ಮಾಡಿರಿ. ಹಾಂ, ಸೈನ್ 4x ಈಕ್ವಲ್ ಟು 0 ಅಂತಂದರೆ ಇಲ್ಲೇನು ಬರಲಿಪ್ಪ ನಾನು ಸೈನ್ 4x ಇಸ್ ಈಕ್ವಲ್ ಟು ಸೈನ್ ಎನ್ ಪೈ ಬರಿಬೋದಾ? ಯಾಕಂದರೆ 0 ಅದಿಲ್ಲಿ ಸೈನ್ 0 ಆಗಿರ್ತದೆ ಎನ್ ಪೈ ಇದ್ದಾಗ. ಆ್ಯಂಡ್ 2 cos 2x ಮೈನಸ್ 1 ಇಸ್ ಈಕ್ವಲ್ ಟು ಇಲ್ಲೇನು ಬರಲಿ 2n ಪ್ಲಸ್ ಆರ್ ಮೈನಸ್ ಏನದ ನೋಡಿ, ಪ್ಲಸ್ ಆರ್ ಮೈನಸ್ ಇಲ್ಲ, ಏನಿಲ್ಲ, ಹಂಗಿಲ್ಲ, ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. 23rd ಇಲ್ಲಿ ತನಕ ಮಾಡಿದೀವ. ಹಾಂ, ಕಾಸ್ 2x ಈಕ್ವಲ್ ಟು ಮೈನಸ್ ಇದ್ದ ಕಡೆ ತೊಗೊಂಡ್ರೆ ಪ್ಲಸ್ ಮಾಡ್ಕೊಂಡಿದ್ದಾರೆ ಬಿಡು, ಕರೆಕ್ಟ್ ಐತೆ. ನಾವು ಇಲ್ಲಿ ತನಕ ಕರೆಕ್ಟ್ ಮಾಡಿದ್ದೀವಿಲ್ಲ. ಹಾಂ, ಏನೂ ತೊಂದರೆ ಇಲ್ಲ. ಅದಕ್ಕೆ ನಾವು ನೋಡೋಣ ಅಂತಂದ್ರೆ ಇಲ್ಲಿ ಒಂದೊಂದು ವ್ಯಾಲ್ಯೂಗಳನ್ನು ಕಳಿಸೋಣಂತೆ. ಮೈನಸ್ ಇದ ಕಡೆ ಕಳಿಸ ಏನಾಗ್ತದ ಪ್ಲಸ್, ಇಂಟು ಈ ಕಡೆ ಬಂದಾಗ ಏನಾಗ್ತದ ಡಿವೈಡ್. ಕಾಸ್ ಐಂಡ್ ತೊಗೊಂಡ್ಬಿಡ್ತೀನಿ. ಕಾಸ್ 2x ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಕಾಸ್ 2x ಈಕ್ವಲ್ ಟು 1/2. ನೆಕ್ಸ್ಟ್ ಈ ಸೈಡು ಸೈನ್ ಕ್ಯಾನ್ಸಲ್. 4x ಈಕ್ವಲ್ ಟು ಏನು ಬಂತು n ಪೈ ಬಂತು. x ಈಕ್ವಲ್ ಟು ಏನು ಬಂತು n ಪೈ ಡಿವೈಡೆಡ್ ಬೈ 4. ಅಂದರೆ x ವ್ಯಾಲ್ಯೂ ಏನು ಬಂತು ರೀ n ಪೈ ಬೈ 4 ಬಂತು. ಈ ಸೈಡ್ ನೋಡ್ರಿ ಆ್ಯಂಡ್ ಕಾಸ್ 2x ಈಕ್ವಲ್ ಟು ಕಾಸ್ 2x ಇಸ್ ಈಕ್ವಲ್ ಟು ಕಾಸ್ 1/2 ಆಗಿರ್ತದ ಪೈ ಬೈ 3 ಇದ್ದಾಗ. ಓಕೆ, ಕಾಸ್ ಪೈ ಬೈ 3 ಬರ್ಬಿಡ್ಲ, ಕಾಸ್ ಪೈ ಬೈ 3. ಕಾಸ್ ಕ್ಯಾನ್ಸಲ್. 2x ಇಸ್ ಈಕ್ವಲ್ ಟು ಪೈ ಬೈ 3. ಡಿವಿಷನ್ ಇಂಟು ಬಂದಾಗ ಏನು ಬರ್ತೀರಿ x ಇಸ್ ಈಕ್ವಲ್ ಟು ಪೈ ಬೈ 6. ಕರೆಕ್ಟ್. ಇಲ್ಲಿ ಕಾಸಿನ ವ್ಯಾಲ್ಯೂ ಹಾಕಿದ್ದಾರೆ ಐ ಥಿಂಕ್, ಹೌದಾ? ನೋಡಿರಿ, ಇಲ್ಲಿ ಜನರಲ್ ಸೊಲ್ಯೂಷನ್ ಬರ್ದಾರ. ಇಲ್ಲಿ ಜನರಲ್ ಸೊಲ್ಯೂಷನ್ ಬರ್ದಾರ. ಏನಂತ ಬರ್ದಪ್ಪ? ಜನರಲ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಓಕೆ x ಇಸ್ ಈಕ್ವಲ್ ಟು n ಪೈ ಪ್ಲಸ್ ಆರ್ ಮೈನಸ್ y ಪೈ ಬೈ 6 ವೇರ್ n ಬಿಲಾಂಗ್ಸ್ ಟು z ಅಂತ ಕೊಟ್ಟರು. ಇದು ಡೈರೆಕ್ಟ್ ಬಂದ್ಬಿಟ್ರೆ x ವ್ಯಾಲ್ಯೂ. ಎಕ್ಸಾಂಪಲ್ ನಂಬರ್ 24. ಕ್ವಶನ್ ಈಸ್ 2 cos ಸ್ಕ್ವೇರ್ x ಪ್ಲಸ್ 3 sin x ಈಕ್ವಲ್ ಟು 0 ಅಂತ ಇದೆ. ನಮ್ಗೆ ಆಲ್ರೆಡಿ ಕಾಸ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಗೊತ್ತೈತಿ, 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. 2 ಇನ್ ಬ್ರಾಕೆಟ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಸೈನ್ ಎಕ್ಸ್ ಈಕ್ವಲ್ ಟು 0. 1 ಇಂಟು 2 ಏನು ಬರ್ತಪ್ಪ 2 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಸೈನ್ ಎಕ್ಸ್ ಈಕ್ವಲ್ ಟು 0. ಏನು ಮಾಡೋಣ ಅಂತಂದ್ರೆ ಲೆಫ್ಟ್ ಸೈಡ್ನು ಮೈನಸ್ ಒನ್ಲೆ ರೈಟ್ ಸೈಡ್ನು ಮೈನಸ್ ಒನ್ಲೆ ಇಂಟು ಮಾಡೋಣ ಅಂತ. ಇಲ್ಲಾಂದ್ರೆ ಮೈನಸ್ ಕಾಮನ್ ತೆಗೋಣ ಅಂತಾರೆ. ಮೈನಸ್ ಕಾಮನ್ ತೆಗೆದ್ರೆ ಏನಾಗ್ಬಿಡ್ತದ ಪ್ಲಸ್ ಇದ್ದಿದ್ದು ಮೈನಸ್, ಮೈನಸ್ ಇದ್ದಿದ್ದು ಪ್ಲಸ್, ಪ್ಲಸ್ ಇದ್ದಿದ್ದು ಮೈನಸ್. 2 ಸೈನ್ ಸ್ಕ್ವಯರ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಮೈನಸ್ ಕಾಮನ್ ತೆಗೆದೆ ನಾನು. ಯಾಕೆ ತೊಗೊಂಡೆ ಅಂತಂದ್ರೆ ಇಲ್ಲಿ ಸೈನ್ ಅಂದರೆ ಎಕ್ಸ್ ಅಂತ ತೊಗೊತೀನಿ. ಸೈನ್ ಅಂದರೆ ಏನು ತೊಗೊತೀನಿ ರೀ ಎಕ್ಸ್. ಓಕೆ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ತೊಗೊಂಡ್ಬಿಡ್ತೀನಿ ಅಂತ. ಮೈನಸ್ ಇದು ಈ ಕಡೆ ಬಂದಾಗ ಇಂಟು ಆಗಿ ಏನಾಗ್ಬಿಡ್ತದೆ 0 ಆಗ್ಬಿಡ್ತದೆ. ನೆಕ್ಸ್ಟ್ ಏನು ಬರ್ತದೆ ರೀ 2 ಸೈನ್ ಎಕ್ಸ್ ಇದಲ್ಲಿ ಏನು ಬರೀಬೇಕು ನಾನು ಎಕ್ಸ್ 2x ಸ್ಕ್ವೇರ್ ಮೈನಸ್ 3 ಸೈನ್ ಎಕ್ಸ್ ಇದಲ್ಲಿ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡೋಣ ಅಂತ, ಇವೆರಡು ಇಂಟು ಮಾಡೋಣ. ಓಕೆ, 2 2 ಝಾ 4 ಮೈನಸ್ 4x ಸ್ಕ್ವೇರ್ ಅಂದ್ರೆ 4 1 ಝಾ 4 ಬರೀತೀಯಾ, 4 1 ಝಾ 4, ಒಂದು ಮೈನಸ್ ಹೋಗ್ತೀನಿ ಒಂದು ಪ್ಲಸ್ ಹೋಗ್ತೀನಿ, ಇದು ಎಕ್ಸ್ ಬರ್ಕೊತೀನಿ ಇದು ಎಕ್ಸ್ ಬರ್ಕೊತೀನಿ. ಇದನ್ನು ಹೆಂಗದ ಹಂಗೆ ಬರೋಣ ಅಂತ. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 1x ಮೈನಸ್ 2 ಇಸ್ ಈಕ್ವಲ್ ಟು 0. ಇಲ್ಲಿ 2x ಕಾಮನ್ ಅದ. 2x ಕಾಮನ್ ಅಂದರೆ ಎಕ್ಸ್ ಮೈನಸ್ 2 ಪ್ಲಸ್ 1 ಕಾಮನ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಏನು ಬಂತು ಒಂದು 2x ಪ್ಲಸ್ 1, ಇನ್ನೊಂದೇನಪ್ಪ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಹಾಂ, ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀನಿ ನಿಮ್ಗೆ ಸೈನ್ ಎಕ್ಸ್ ತೊಗೊಂಡಿದ್ದೀರಲ್ಲ. ಹಾಂ, 2 ಸೈನ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆ್ಯಂಡ್ ಇನ್ನೊಂದೇನು ತೊಗೋಬೇಕಪ್ಪ ಸೈನ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಮೈನಸ್ 2 ಈ ಕಡೆ ಕಳ್ಸಮ್ಮಂತ. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2. ಸೈನ್ 2 ವ್ಯಾಲ್ಯೂ ಎಂದೂ ಇರಂಗಿಲ್ಲ ಲೈಫ್ ಒಳಗಡೆ. ಸೈನ್ ವ್ಯಾಲ್ಯೂ 2 ಬರೋಂಗಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್ ಅಂತ ಬರೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ಲಸ್ 1 ಇದು ಈ ಕಡೆ ಕಳಿಸ್ ಏನಾಯಿತು 2 ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಇಂಟು ಈ ಕಡೆ ಬಂದಾಗ ಡಿವೈಡ್ ಸೈನ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 2. ಸೈನ್ ಮೈನಸ್ ವ್ಯಾಲ್ಯೂ ಎಲ್ಲಿ ಇರ್ತದಪ್ಪ ಥರ್ಡ್ ಕ್ವಾಡ್ರಂಟ್ ಒಳಗಡೆ, ಥರ್ಡ್ ಕ್ವಾಡ್ರಂಟ್ ಫೋರ್ತ್ ಕ್ವಾಡ್ರಂಟ್. ಓಕೆ, ಥರ್ಡ್ ಕ್ವಾಡ್ರಂಟ್ ಹೆಂಗೆ ಹೋಗ್ತೇನೆ ನೀನು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಪೈ ಮೈನಸ್ ಪೈ ಬೈ 6, ಪೈ ಮೈನಸ್ ಪೈ ಬೈ 6, ಸೈನ್ ಕ್ಯಾನ್ಸಲ್. ಎಕ್ಸ್ ಇಸ್ ಈಕ್ವಲ್ ಟು 5 ಪೈ ಬೈ 6, ಎಕ್ಸ್ ಈಕ್ವಲ್ ಟು 5 ಪೈ ಬೈ 6. ಇದಕ್ಕೆ ಜನರಲ್ ಸೊಲ್ಯೂಷನ್ ಬರೀಬೇಕಾ ಪ್ಲಸ್ ಸೆಕೆಂಡ್ ಕ್ವಾಡ್ರಂಟ್ ಆಗ್ತದೆ ಮತ್ತೆ ವಾಪಸ್ ಅದು. ಓಕೆ, ಅಂದ್ರೆ ಏನು ಬರ್ಬೇಕು ನಾನು ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಅಂದ್ರೆ ಏನು ಬರ್ತದೆ 7 ಪೈ ಬೈ 6 ಬರ್ತದೆ.
7 ಯಾಕೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲ ಹಾಂ ಎಕ್ಸ್ ಇಸ್ ಈಕ್ವಲ್ ಟು 7π/6 ಬಂತು. ಈಗ ಸೈನ್ ಏನಪ್ಪ ಫಾರ್ಮುಲಾ ದೇರ್ ಫಾರ್ ಜನರಲ್ ಸೊಲ್ಯೂಷನ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು nπ ಪ್ಲಸ್ -1 ಟು ದಿ ಪವರ್ ಆಫ್ n y ಅಂತಂದ್ರೆ 7π/6 ವೇರ್ n ಬಿಲಾಂಗ್ಸ್ ಟು ಅರ್ಥಾಯ್ತಾ.